ಹೋಗಬ್ಯಾಡ ನನ್ನ ಮುದ್ದಿನ ರಗಿಣಿ ಚಿನ್ನದಂತ ಬಾಳು ಕೊಡ್ತೀನಿ ನನ್ನ ರಗಿಣಿ ಚಿನ್ನದಂತ ಬಾಳು ಕೊಡ್ತೀನಿ ಹೋಗಬ್ಯಾಡ ನನ್ನ ಮುದ್ದಿನ ರಗಿಣಿ ಚಿನ್ನದಂತ ಬಾಳು ಕೊಡ್ತೀನಿ ನನ್ನ ರಗಿಣಿ ಚಿನ್ನದಂತ ಬಾಳು ಕೊಡ್ತೀನಿ ಉಡ್ಚನ್ ಸಂತೆ ಚೌಳಿಕಾಯಿ ಉಡ್ಚನ್ ಸಂತೆ ಉಳ್ಳಾಗಡ್ಡಿ ತಿಂದ ಮ್ಯಾಲ ನನ್ನ ನೋಡನಿ ನನ್ನ ರಗಿಣಿ ತಿಂದ ಮ್ಯಾಲ ನನ್ನ ನೋಡನಿ ರಗಿಣಿ ತಿಂದ ಮ್ಯಾಲ ನನ್ನ ನೋಡಿನಿ ಹೋಗಬ್ಯಾಡ ನನ್ನ ಮುದ್ದಿನ ರಗಿಣಿ ಚಿನ್ನದಂತೂ ಬಾಳು ಕೊಡ್ತೀನಿ ನನ್ನ ರಗಿಣಿ ಚಿನ್ನದಂತೂ ಬಾಳು ಕೊಡ್ತೀನಿ ನನ್ನ ರಗಿಣಿ ಮುದ್ದಿನಂತ ಬಾಳು ಕೊಡ್ತೀನಿ ನನ್ನ ರಗಿಣಿ ಚಿನ್ನದಂತ ಬಾಳು ಕೊಡ್ತೀನಿ ನನ್ನ ರಗಿಣಿ ಚಿನ್ನದಂತ ಬಾಳು ಉತ್ತಕೊಂಡ ಪತ್ತಲ ಮೆತ್ತಕೊಂಡ ಚಪ್ಪಲ ಯು ಡೋಂಟ್ ಟಾಕಿಂಗ್ ಫಾರ್ ಮೀ ಇಂಗ್ಲೀಷ್ ಓನ್ಲಿ ಡೋಂಟ್ ಟಾಕಿಂಗ್ ಫಾರ್ ಮೀ ಮಾಸ್ತರ ನಿಂದು ಕೈ ಐತಿ ನಂದು ಬಾಯಿ ಐತಿ ನಿಂದು ಅಳಿಗಾಡ್ತೈತಿ ನಂದು ಹಾಳಾಗಿ ಹೋಗ್ತೈತಿ ಬರಬರ ಐತಿ ಅಲ್ರಿ ಲೇ ಗೌರಿ ನಿಂಗೆ ಈ ನಮ್ಮನೆ ಓಡ್ಕೋತ ಹಾದ್ರ ಈ ಅವಸರದಾಗ ನಿನ್ನ ಜಂಪರ್ ನಾ ಹೆಂಗೆ ಹೊಲದ್ ಕೊಡ್ಲ್ಯಾ ಅಲ್ಲ ಅವನ ಕಿಮ್ಮತ್ತಿನ ಅರ್ವಿ ತಂದು ಕೊಟ್ಟಿನಿ ಜಂಪರ್ ಚಂದ ಹೊಲಿತಾನ ಅಂತೇಳಿ ಕಾಟ ಎಲ್ಲ ಎದೋ ಮಾಡಿ ಹೊಲ್ದು ಕೊಟ್ಟಿ ಮಗನ ಸರಳ ಹೊಸ ಜಂಪರ್ ತಂದು ಕೊಟ್ಟಿ ಚಲೋ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮತ್ತೆ ನಿನ್ನ ಮ್ಯಾಗ ಅವು ನಾವಲ್ಲಿ ಏ ಗಿಡ್ಡಿ ಗಿಡ್ಡ ಅದಾಳ ಬಿಡ ನಾನಾ ಟೈಟ್ ಅದನ್ನ ನೀ ಕಾಲಿಗೆ ಮರಗಾಲ ಕಟ್ಕೊಂಡ್ರ ನನ್ನ ಟೈಟ್ ಆಗೋದಾಗಲ್ಲ ಅದು ಹೋಲಿ ಬಿಡು ಅಲ್ಲ ಈಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ತಾಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ನಾ ಅನ್ಸತ್ತನೋ ತಿಳಿದಾಳಕ್ಕೆ ಜಗದಾಗ ಯಾರಿಗೆ ಅನ್ಸಲ್ಲ ನನ್ನ ಮಗ ನಡಿ ಕಂಪ್ಲೇಂಟ್ ಕೊಡ್ತೀನಿ ಅಂದಿಲ್ಲ ಇಬ್ರು ಕೂಡಿ ಹೋಗೋಣ ನಡಿ ಕಂಪ್ಲೇಂಟ್ ಕೊಟ್ಟ ಬರೋಣ ಯಾ ಮಗನ ಕೈಯಾಗ ಕೊಡ್ತೀನಿ ನೋಡ್ತೀನಿ ನನ್ನ ಅರ್ವಿನ ಹೊರದು ಕೊಡ್ತೀನಿ ಅಂತೀಯಪ್ಪ ಹೋಲ್ಡ್ ಆನ್ ಕೊಡ್ಬಾ ಯಾವಣಪ್ಪಣ ಎದಕ್ ಬಂದಿ ಏ ನಿಂದ್ರ ನಿನಗೆ 2 ದಿನ ಫೋನ್ ಎದಕ್ಕೆ ಹಚ್ಚಿನಿಕ್ಕಿ ಹೇಳ್ದಾಡ್ಲೆ ಹಚ್ಚಿ ನನಗೆ ಗಟ್ ಹೇಳಿ ಕರ್ಕೊಂಬಾರಪ್ಪ ಎದಕ್ ಬಂದಿ ಬಡಿತಾಳು ಯಪ್ಪ ಎಲ್ಲಿ ಬಿಡ ನೀ ಜಾಡಸ್ ಯಾರು ಬಂದಾರ ನೋಡು ಪೊಲೀಸ್ ಗೌರಿ ಇವ್ ಏನ್ ಮಾಡ್ಯಾನ ಮಗ ಏನ್ ನಿನ್ ರೇಪ್ ಮಾಡಿದು ಏನ್ ಕಣ್ಣು ಹೊಡೆದು ಏನ್ ಜಗ್ಗಿ ಆಡಿದು ಹೇಳಿ ಮಗನ ರೇಪ್ ಮಾಡಕ್ ಬಾ ಅಂತ ಅವನು ಗಂಡನ ಕಟ್ ಬಿಡ್ತೀನಿ ಮತ್ತ ಎಲ್ಲಿ ಹುಡುಕಲಿ ಕಾಣದ ದೇವರ ಇಲ್ಲೇ ಹುಡುಕು ಮುಂದಿನ ಹೇಳ್ಪ ಅಲ್ರಿ ಸಾಹೇಬ್ರ ನನ್ನ ಪೈಪ್ ಮುರಿಲಾಕಿ ಇಕ್ಕಿಂದ ಅಲ್ರಿ ಇವು ರವ್ ಬಂದ್ರು ನನ್ನ ಪೈಪ್ ಮುರಿಯಾಕಾಗಲ್ಲ ಯಾಕಂದ್ರ ಅವ್ನವ್ ನನ್ನ ಪೈಪ್ 7 ಕೊಡಾತ್ ತುಂಬೈತ್ರಿ ಅವ್ನವ್ನ ಬಾಯ್ ಮುಚ್ಚೋ ಮಗನ ಬಾಯ್ ಮುಚ್ಚ ಒಂದ್ ಕೊಟ್ಟೆ ಅಂದ್ರ ಕಪ್ಪ ಇದೇನ್ ಮಗನ ನಿಂದ ಕಾವೇರಿ ನದಿ ಪೈಪ್ಲೈನ್ ಲಂಡನ್ ಹೌದಾನ ಪೈಪ್ಲೈನ್ ಐತಿ ಮಗನ ಅದ ಅವನವಲ್ಲಿ 10 ಮಂದಿಗೆ ನೀರು ತುಂಬಿಸ್ತಾನಂತ ಮಗ 10 ಮಂದಿಗೆ ನಿನ್ನ ಪವರ್ ನನಗೆ ಬರ್ತೈತೇಳ ಗೌರಿ ಇವನ್ ಜೋಡಿ ಯಾಕೆ ಜಗಳ ರೀ ಸಾಹೇಬ್ರ ನಂದು ನಿಮಗ್ ಕೊಡಾಕ್ ಹೊಂಟಿದ್ದೀನ್ರಿ ಯಪ್ಪ ನಿನ್ನ ಕೊಡಾಕತ್ತಿದ್ಯಾ ಏನ ಗೌರಿ ಏನ ಅದರಿ ಇವನ್ ಮ್ಯಾಗ ಕಂಪ್ಲೇಂಟ್ ಕೊಡಾಕ್ ಹೊಂಟಿದ್ದೀನ್ರಿ ಕಂಪ್ಲೀಟ್ ಮಳ ಮಾತ್ ನೀ ನಂದು ಕೊಡ್ತಾನಂದಿ ನನಗ್ ಚೀಸ್ ಈ ಮಗಳು ಫ್ಯೂಸ್ ಹಾರಿರ್ಬೇಕು ಫ್ಯೂಸ್ ಅಟ್ಟಲ್ಲಿ ಎಲ್ಲ ಹರಿದ್ದು ಗೌರಿ ಈ ಮಗನ ಸಾವಳಿಗೆ ಜೇಲಕ್ಕೆ ಹೋದ ಬುರ್ಗಾ ತೆಗಿತೀನಿ ಮಗನ ಅಲ್ರಿ ಸಾಹೇಬ್ರ 150 ರೂಪಾಯಿ ಕೊಟ್ಟು ಒಂದು ಜಂಪರ್ ಪೀಸ್ ತಂದಿದ್ದೇನ್ರಿ ಚಂದ ಹೊಲಿತಾನ ಅಂತೇಳಿ ಕಟ್ ಕೊಟ್ಟೇನ್ರಿ ಅವನವನ ಎಲ್ಲ ಎದ್ದೋತದೋ ಮಾಡಿ ಉಟ್ಕೊಳಕ್ ಬರ್ದಾಗ ಮಾಡ್ಯಾನ್ರಿ ಅವನವ ಕಳ್ಳ ನನ್ನ ಮಗನ ಜಂಪರ್ ಹೊಲಿಯಾಕ್ರ ಬರ್ತೈತಲ್ಲೋ ಅವು ಹಿಂಗ್ ಕ್ರಾಸ್ ಮ್ಯಾಗ ತ್ರಿಕಾಸ್ ಮ್ಯಾಗ ಜಂಪರ್ ಕತ್ತರಿಸಬೇಕು ದಾರ್ನ್ಯಾಗ ಸೂಜಿ ಸಿಗಿಸಬೇಕು ತಳಗಿನ ಕಾಲ ಮ್ಯಾಗ ಮಾಡುದು ಮ್ಯಾಗಿನ ಕಾಲ ತಳ ಮಾಡುದು ಅಂದಾಗ ಜಂಪರ್ ರೆಡಿ ಆಕೈತೆ ಮಗನ ಅಲ್ರಿ ಸಾಹೇಬ್ರ ಇವು ನೌನ್ ಏನಿಕ್ಕಿ ಜಂಪರ್ ಹೊಲಿಲ್ಲ ಕೊತ್ತನು ಅವನವನು ಏನು ಸಿಕ್ಕೊಂಡೈತಿಕ್ಕಿ ಜಂಪರ್ದ ನಾನು ಸೂಜಿ
ಹೊರಗ ಬರುವಾಗೈತ್ರಿ ಇವ್ನವ್ನ ಸಾಕಾಗಿ ಹೋಗೈತ್ರಿ ಇವ್ನವ್ನ ಹೌದು ಮಗಣ ಕಮ್ ಅಂತ ಅದ ಅರ್ಬಿ ನೋಡಿದಿ ಕಮ್ ಅಂತ ಅದ ಅರ್ಬಿ ನೋಡಿ ಮಗಣ ಸಿಕ್ಕೊಂದಿರ್ಬೇಕಾದ ಹಂಗಲ್ರಿ ಸಾಹೇಬ್ರ ಇವ್ನವ್ನ ಏನು ನನ್ನ ಮೇಯಾಗ ಮೊದ್ಲ 1/4 ಕಿಲೋ ಮನುಷ್ಯರ್ಯ ಏನು ಹುಡುಕಾಡ್ಕೋತ ಆದ್ರು ಯಾ ಬೇಕಾ ತಕಡಿ ಮ್ಯಾಗ ನಿಂದ್ರಸು 54 kg ಅದನ್ನ ಇಟ್ಟು ತಾಕತ್ ಹಾಗೆ ಕಸ 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 ಮಾಸ್ತರ್ ದಡಲ್ ಬರ್ದು ಕಸ 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 ತುಳಿದ್ರು ಇಕ್ಕಿ ಅರಿವು ಹೊಲಿದ ಹಾರಿ ಗೆಡಸ್ರಿ ನಾಂದ ಸೂಜಿ ಚಟ 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 ಹರಿದು ಈಕಿ ಜಂಪರ್ ಪೀಸ್ ಹಾಕಿನ್ ಮಾತು ಕೇಳೋತಾಗೈತ್ರಿ ನಾನು ಸೂಜಿದು ಏನ್ ಈಕಿ ಜಂಪರ್ ನೋಡೈತ್ ಮಾಸ್ತರ ನೋಡಿರ್ಬೇಕಲ್ಲ ಮಗಣ ನಾನು ಸೂಜಿ ಜಂಪರ್ ಹೊರಗ ಬರುವಾತಾಗೈತಿ ಅದು ಮಗಣ ಸೂಜಿ ತಪ್ಪಲ್ಲ ಅದ ಅರಿಬಿ ತಪ್ಪಲ್ಲ ನಿನ್ನ ಸೂಜಿ ಮಾಂಡ ಆಗೈತಿ ಮಗಣ ಮಾಂಡ ಏಯ್ ಹೌದ್ರಿ ಕರೆಕ್ಟ್ ಹೇಳ್ಬಿಡ್ರಿ ಸಾಹೇಬ್ರ ಯಾಕಂದ್ರೆ 8 ವರ್ಷ ಸೂಜಿ ಅವನು ಯಾವ್ಯಾವ ಅರ್ಬಿ ಹೊಲತ್ತು ಯಾವ್ಯಾವ ಮೂಲೆ ಬಿದ್ದತ್ತು ಮೊದಲ ರೀ ಮಂಡ ಸೂಜಿ ಏನು ಗಂಗನ ಇರಂಗಿಲ್ರಿ ಆ ಸೂಜಾಗ ಲೇ ನಿಂದ್ರ ಹುಡುಗಿ ನೀ ನಿಂದ ಇದೈತೆ ದಡಲ್ ಪಡಲ್ ಹೋಗಕ್ ಹೋಗಬೇಡ ನಾ ಒಮ್ಮೆ ನಂದು ಎಲ್ಲ ಚಿಂತಿ ಬಿಟ್ಟ ಆ ಯಂತ್ರ ಮ್ಯಾಗ ಕೊತ್ತ ಮನಸ್ಸು ಕೊಟ್ಟು ಹೊಲದ್ನಿ ಅಂದ್ರ ನಿನ್ನ ಜಂಪರ್ ಶಾಯಿನಾಗ ಹೋಗಿ ದಾಳಿಗೆ ಹತ್ತಿ ಬಿಡ್ತೈತಿ ಅಟ್ಟ ಕೆಟ್ಟ ನನ್ನ ಮಗನ ನಿಂದ ಲೇ ಕೃಷ್ಣ ಇಲ್ಲದ ಮಾತಾಡಕ್ ಹೋಗ್ಬೇಡ ಮಗಣ ಕೋಚ್ ಬೇ ಶಾಲೆ ಬೋಡ್ಸಿಕೆ ಕೊಟ್ಟಂದ್ರ ಹಾ ದರ್ಗಾ ಜಲ್ದಾಗ ಹಾಕಿ ಬುರ್ಗಾ ತೆಗಿತಾನ ಬುರ್ಗಾ ನಂದು ಬುರ್ಗ ತೆಗಿಯಾಕ ನಾ ಏನ್ ತಪ್ಪು ಮಾಡೀನ್ರಿ ಸಾಹೇಬ್ರ ಈಕಿ ತಪ್ಪು ಮಾಡ್ಯಾಳು ಇಕ್ಕಿನ ಕೇಳ್ಬೇಕು ನೀವು ನಾನು ಯಾಕೆ ಕೇಳ್ತೀರಿ ಯಾಕೋ ಎಷ್ಟು ಚಂದ ಬಿಟ್ಟ ನೋಡ್ರಿ ಮಾಮ ಯಾಕಂದ್ರೆ ಬರಾನ ಅವಂಗೊಂದು 2 ಚಾಕ್ಲೇಟ್ ಕೊಟ್ಟನು ಅದೇನು ಯಾಕೆ ಹಾಳಾಗಿ ಹೋಲಿ ಬಿಡ್ರಿಪ್ಪ ಅವ ಕೊಡೋದು ಬಿಡೋದು ಹೋಲಿ ಇಕ್ಕಿ ಜಂಪರ್ದಾಗ ಸಿಕ್ಕೊಂಡ ನಾನು ಸೂಜಿ ಬಾಜಾಗೈತೆ ನಾನು ಸೂಜಿ ರೊಕ್ಕ ಈಕಿ ಕೊಡ್ಬೇಕು ಆಮ್ಯಾಗ ನೀವು ಒದಿದು ಬಿಡುದು ಆಮ್ಯಾಗ ನೋಡಾಕ ಬರ್ತೈತಿ ಮೊದಲು ನನ್ನ ಸೂಜಿ ಬೇಕ ಏ ಮಾವನ ಸಾಲೆ ಓಡಿಸಿಕೆ ಅಲ್ಲೋ ಕೃಷ್ಣ ನಿನ್ನ ಸೂಜಿಗೆ ಏನಾಗಿತ್ತು ಮುರಿದಿರ್ಬೇಕ್ರಿ ಮೊದಲ ಮಂಡ ಸೂಜಿ ಮಾಂಡ ಸೂಜಿ ಅದ್ರದ್ದು ಮುರಿದಿರ್ಬೇಕಾದ ಮಂಡ ಐತ ಒಂದು ಏ ವೇಟ್ ಮಾಂಡ ಐತ್ನಿ ಹೇಳೋದು ಕರೆಕ್ಟ್ ನೋಡ ಗೌರಿ ನನ್ನ ಸೂಜಿ ಎತ್ತರ ಮಾತಾಡೋಕಬೇಡ ಸೂಜಿ ಸೂಜಿ ನನ್ನ ಸೂಜಿ ಒಮ್ಮೆ ಮನಸ್ಸು ಮಾಡ್ತಂದ್ರ ಇಲ್ಲಿ ಬಾಜುಕ ನಿಂತಾನ ನಿನ್ನ ಪತ್ತಾರಿಗೆ ಎತ್ತರ ಹೋಗಿಬಿಡ್ತಾನ ಅಂತ ನನ್ನ ಮಗನ ನನ್ನ ಸೂಜಿ ಬದಲಿ ಎದವಾ ಮಾತಾಡಂಗಿಲ್ಲ ನನಗ ಮಾಡರೇ ಇಲ್ಲ ನಂದು ಸೂಜಿ ಹೆಂಗರಿ ಒಟ್ಟು ನನ್ನ ಸೂಜಿ ರೊಕ್ಕ ನನಗೆ ಬೇಕ ನಾ ಕೊಡುದಿಲ್ಲ ಅಂದ್ರೆ ಕೊಡುದು ನಾಯಕ ನಾ ಕೊಡುದಿಲ್ಲ ನಾ ಬಿಡುದಿಲ್ಲ ಯಾರು ಬೇಕಾದ್ರೆ ಬರ್ಲಿ ಎದಕ್ ನಾ ಹರ್ಕೊಂತೀನಿ ಲಬೋ 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 ನಿಮ್ಮಿಬ್ಬರ ಮುಂದೆ ತೊಯ್ಕೊಳ್ಳೆ ನೋವು ಶಿವನ ಅದಕ್ಕೋ ನೀವು ಮಾವು ನಿನಗೆ ಚಟ ಆಯ್ತದ ಜಗಳ ಆಡ್ತಿರು ಏ ದಸ್ಕ್ಯಾ ಜಂಪರ್ ಪೀಸ್ ಕೃಷ್ಣಲ್ಲಿ ಒಬ್ರು ಕಳಿಬೇಡ ಮಂದ್ಯಾಗ ನನ್ನ ಹೆಸರು ಹೇಳ್ಬೇಡ ಮೊದ್ಲ ನನ್ನ ನಾಟಕ ನಾ ಆರಾಮ ಸೂಜಿ ₹100 ಅವು ನಾವಲ್ಲೇ ಸಿಗೋ ನಾವಲ್ಲೇ ಬಂದೆವು ಅಲ್ಲಿ ಕೊಟ್ರು ರಾಂಡಿ ಎದಕ್ ಬಂದಿ ಯಾರು ಇವತ್ತು ₹100 ಬಂದು ಇಲ್ಲಿ ಏಯ್ ನನಗ 50 ಬಾಳ ಕಿಸಿ ಬೇಡ ತಡಿ ನಿನ್ನ ಗಳಿ ನೀ ಎಬಸಾಕೋಬೇಡಿ ನಾ ರೂಟ್ರು ಐತಿ ನಾ ಇವತ್ತು ನೀ ತಗೋ 100 ನಾ ತಗೋ ಮೊಸರಿ ತೆಕ್ಕಾಕ ಫೇಮಸ್ ರೀ 25 ರೂಪಾಯಿ ನಿಂಗೆ ಬೇಕಣ್ಣ ನಿಮ್ಮ ಅಪ್ಪ ಕೊಟ್ಟದ ದೋಳಿ ಬಿಡ್ತೀನಿ ಶೇಂಬುಲಿಂಗ ಶೇಂಬುಲಿಂಗ ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಟ್ಟದ ಅದಕ್ಕೆ ಹೇಳ್ತಾರ್ರಿ ಹುಡುಗಿಯಾರು ಯಾವ್ದ್ರೊಳಗೂ ಕಡಿಮೆ ಆಗಲ್ಲ 50 ಕೊಡ್ತಾರೋ 100 ಒಯ್ತಾರೋ ನಿಮ್ಗೆ ಯಾಕೆ ಬೇಕಾದ ಅದಕ್ಕೆ ಯಾರು ರೊಕ್ಕ ಹೋಗಿದ್ದ ನಾಮದ ಮಾಸ್ತರ ನಿಂದಲ್ಲ ಪಾಪ ನಿನಗೆ ಯಾಕೆ ಬೇಕದು ಕೊಟ್ಟವಂಗ ಚಿಂತಿಲ್ಲ ನಿಂಗೆ ಎಷ್ಟು ಬೇರೆ ಹತ್ತೈತಿ ಅಪ್ಪ ನಿಮ್ಗೆ ಯಾಕೆ ಬೇಕು? ನೋಡ ಕೊಟ್ಟವ ಬೇಕು ಅದು ನಾ ಕೊಟ್ಟಾವ್ ನಾ ಮಾಡಾವ್ ನಿನಗೆ ಅವನಿಗೆ ಬ್ಯಾನ್ ಇಲ್ಲ ನಿನಗೆ ಎಷ್ಟು ಬ್ಯಾನ್ ಹತ್ತೈತಿ ನನ್ ಮೇಲೆ ಆಣೆ ಇಟ್ಟು ಇವ್ರ ಮ್ಯಾಗ ಅನ್ಯಾಕು ಹೌದು ನಾವಳೆ ಬನ್ನಿ ಹಲ್ಲು ಕಟ್ರ ಅಂಡಿ ಹೌದಾ ಕಾಕ ಹಾ ಹೊಡಿ 9 ಏ ಏನೇನಾರು ಹೇಳಿ ಎತ್ತರ ಮಾತಾಡ್ತಾಳ ಮಾಸ್ತರ ಗಂಟಿ ನೋಡಿರೇನ್ರಿ ಅವ್ವ, ಒಲ್ಲೆ ನಿನ್ನ ಕಾಲ್ ಬೀಳ್ತಾನಪ್ಪ ಹಿರಿಯರು ಕೂತಾರ ಇಂಥವೇನು ಹಾಕಕ್ ಹೋಗ್ಬೇಡ
ನಾನು ಹೊರಗೆ ಹೋಗಂಗೆ ಮಾಡು, ಚಪ್ಪಲಿ ಬಿಡಂಗೆ ಮಾಡಬೇಡ. ದಯವಿಟ್ಟು ಕಾಲು ಬತ್ನು ಒಗಿತೀವಿ ಒಂದು ಚಂದಂದ ಶರ್ನು ಅನ್ನ ಹಾಡಿದ ಒಗಿಲ್ಲ. ಇಲ್ಲಿ ಕೈ ಯಮಣಪ್ಪಣ್ಣ ಹಾಡಿದಾರ ಒಗಿ. ಹದಿನಾರರ ಹುಡುಗಿ ಬಂದಳ ಹದಕ, ಹದಿನಾರರ ಹುಡುಗಿ ಬಂದಳ ಹದಕ, ಕೊಡತೀನಿ ಅಂತಳ ಪ್ರೀತಿಯ ಪದಕ. ಮೊದಲ ಜವರಿ ಮನಕ ನೀ ಬಂದರ ಬಾವ ಮೇರ ಕನಕ, ಮೊದಲ ಜವರಿ ಮನಕ ನೀ ಬಂದರ ಬಾವ ಮೇರ ಕನಕ. ಕೌದಿ ಹೊಲೆ ಅವ್ರು ಬಂದಾರ್ರಿ, ಕೌದಿ ಹೊಲೆ ಅವ್ರು ಬಂದಾರ. ಕೂದಲ ಅದಾವೇನ್ರಿ? ಸಡ್ಡು ಹೊಡಿತೀರಿ ಏನ್ರಿ? ಏನ ಜಾಣಸ್ರಿ? ಕಣ ಏಸ್ ಮಾಡಿರಿ? ಯಾಡು ಒಂದ್ 500 ಒಂದ್ ಆಗ್ಯಾರ ನಮ್ಮ ಕಣ್ಣೂರ್ ಕುಬಾಟ. ಅದು ಜಯ RCB. ಅಕ್ಕ ನಾಲ್ಕು ನಮಗ್ ಗೊತ್ತೇ ಇಲ್ರಿಪ್ಪ, ಹಲ್ಲಪ್ಪಲ್ಲ ನಮಗ್ ಗೊತ್ತಾಗಲ್ರಿ. ನಾ ಸಣ್ಣವದನ್ನ ನಮ್ಮ ಅಪ್ಪ ನಾವು ಲಗ್ನ ಮಾಡಿಲ್ರಿ. ಮೂಡಲಿಗೆ ಗಿಡದಂಡ ಎಷ್ಟಲ್ಲಿದ್ದೀರಿ? ಯಾಡಲ್ರಿ ಈ ಅಮ್ಮನಪ್ಪ ನಾನು ನಿನ್ನ ಜೋಡಿ ಬಾಂದ್ರ ಬರೀ ಇದ ಆತ ಜಾಡು ಸೋಮರ ಹುರುಪೆ. ಪ್ರೀತಿಯ ಪದಕ ಮೊದಲ ಈ ಮೊದಲ ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ, ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ. ನಿನ್ನ ಹುಡುಗ ಬಂದ ನಿಂತಿದ್ದೀನಿ ಕನಕ, ತುಣಕ ಹುಡುಗಿ ಬಂದಿದ್ದೀನಿ ಹದಕ, ಕೂದಲು ಬಿಟ್ಟಿರಿ ಮನಗಲ ತನಕ, ಕೂದಲು ಬಿಟ್ಟಿ ಮನಗಲ ತನಕ, ಕಣ್ಣ ಹೊಡೆದ ಕಾಡತಿಯಾದ ನೀ ಮೊದಲ ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ, ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ. ಹುಡುಗಿ ಎಡಿಸಿದಿ ನನ್ನ ಚಿತ್ತ, ಮೊದಲ ಜವರಿ ಪೀಸ ನನಗ ಕೊಡಬಾರ ಕಿಸ, ರಕ್ಷಿಸರ ಮನಗ ಸಾಮತಿ ನೈಸ, ಚೀಸರ ಮನಗ ಸಾಮತಿ ನೈಸ, ಕೊಂದು ನಿಂತು ಬರಿ ನಿನ್ನ ದಾಸ. ಮೊದಲ ನೀ ಮೊದಲ ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ, ಮೊದಲ ಜವರಿ ಮನಕ ಬಂದರ ಬಾವು ಮೇರ ಕನಕ. ಜಾಡ್ಸೋದು ಜಾಡಿಸ್ರಿ, ಭಾಳ ತಿಂಡಿಲೇನ ಜಾಡಿಸ್ರಿ. ಕೌದಿ ಹೊಲೆ ಅವ್ರು ಬಂದಾರ್ರಿ. ಇವ್ರ ಮುಂದೆ ಹೊಕ್ಕಾಟಾರ. ವಿಜಯ್ ಮಾವನನ್ನು ಕಂಡು ಸುಮ್ಮನೆ ಹೊರಟು ಬಿಟ್ಟು ಇಲ್ಲಪ್ಪ. ಹಾಗೇನಿಲ್ಲ ಮಾವ, ಮನದಲ್ಲಿ ಯಾವುದೋ ಒಂದು ಚಿಂತೆ ಬೆಂಬುತ್ತದಂತೆ ಕಾಡುತ್ತಿತ್ತು.
ಆ ಚಿಂತೆಯನ್ನು ಹೇಗೆ ಓಡಿಸಬೇಕೆಂದು ಯೋಚಿಸ್ತಾ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡಲೇ ಇಲ್ಲ. ಇರ್ಲಿ ಬಿಡು ವಿಜಯ್, ಚಿಂತೆ ಯಾರಿಗಿಲ್ಲಪ್ಪ. ಈ ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರಿಗೆ ಚಿಂತೆಯಲ್ಲಿರ್ತಾರೆ. 3-4 ತಿಂಗಳಾಯ್ತು, ಎಲ್ಲಿಗೆ ಹೋಗಿದ್ದೆಪ್ಪ ನೀನು? ಮಾಮ, 3-4 ತಿಂಗಳು ಎಲ್ಲಿ ಹೋಗಿದೆಯಪ್ಪ ನೀನು? ಮಾವ, ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರುದ್ಯೋಗಿ ಆಗಿ ತಿರುಗಿ ನೌಕರಿಗಾಗಿ ನನ್ನ ಮನೆ ಆಸ್ತಿಯನ್ನೆಲ್ಲ ಕಳೆದುಕೊಂಡೆ. ಕೊನೆಗೆ ಬೆಂಗಳೂರಿನಲ್ಲಿ PSI ನೌಕರಿಗೆಂದು 2 ಲಕ್ಷ ಹಣ ಕೊಟ್ಟೆ. ಆ ಹಣನೂ ವಾಪಸ್ ಬರಲಿಲ್ಲ, ನೌಕರಿನೂ ಸಿಗಲಿಲ್ಲ. ಅದನ್ನೇ ಯೋಚನೆ ಮಾಡುತ್ತಾ 3-4 ತಿಂಗಳು ಊರು ಬಿಟ್ಟು ಹೋಗಿದ್ದೆ ಮಾಮ. ಎಂತ ಹುಚ್ಚರಪ್ಪ ನೀವು, ಎಂತ ಹುಚ್ಚರು! ಅಂತವ್ರ ಕೈಯಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರೇನಪ್ಪ? ದುಡ್ಡು ಕೊಡ್ತಾರೇನು? ವಿಜಯ್, ಇನ್ನು ಮುಂದೆ ನೌಕರಿ ಆಸೆಯನ್ನು ಬಿಟ್ಟು ಬಿಡು. ಈ ಭೂಮಿ ತಾಯಿಯ ಮಗನಾಗಿ ಮಣ್ಣಿನಲ್ಲಿ ದುಡಿದು ಆ ನೌಕರಿ ಮಾಡುವವರಿಗೆ ಅನ್ನದ ಭಿಕ್ಷೆಯನ್ನು ನಿನ್ನ ಕೈಯಾರೆ ನೀಡಬಾರದೆ? ಮಾವ, ನನಗೂ ಆಳಾಗಿ ದುಡಿದು ಅರಸನಾಗಿ ತಿನ್ನಬೇಕೆನ್ನುವ ಆಸೆ ಸಾಕಷ್ಟಿದೆ. ಆದರೆ ಏನು ಮಾಡುವುದು? ನಾನು ನಂಬಿದ ಭೂಮಿ ತಾಯಿ ಸಹಿತ ಈ ಊರ ಗೌಡನ ಕೈಯಲ್ಲಿದೆ. ಅದನ್ನು ಕೇಳಲು ಹೋದರೆ ಸಾಯಿಸೋ ಬೆದರಿಕೆ ಹಾಕುತ್ತಾರೆ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ನಿರ್ಗತಿಕನಾಗಿ ತಿರುಗುತ್ತಿದ್ದಾನೆ. ನೋಡು ವಿಜಯ್, ಆ ಗೌಡನ ಕೈಯಲ್ಲಿ ನಿಂದ ಅಷ್ಟೇ ಆಸ್ತಿ ಸಿಕ್ಕಿಲ್ಲವಪ್ಪ, ನಿಂದ ಅಷ್ಟೇ ಆಸ್ತಿ ಸಿಕ್ಕಿಲ್ಲ. ಈ ಊರು ಜನರದೆಲ್ಲರದು ಗೌಡನ ಕೈ ವಶದಲ್ಲಿ ಇರುತ್ತದೆ. ಅಂದ ಹಾಗೆ ಈ ಮಾವನ ಕೂಡ 45 ಎಕರೆ ಆಸ್ತಿಯ ಗೌಡನ ಕಬ್ಜದಲ್ಲಿ ಇರುತ್ತದೆ ಅಪ್ಪ ವಿಜಯ್, ಕಬ್ಜದಲ್ಲಿ ಇರುತ್ತದೆ. ಮಾವ, ಅಷ್ಟೊಂದು ಆಸ್ತಿ ಅವನ ಕಬ್ಜಾದಲ್ಲಿ ಬಿಟ್ಟು ನೀವೇಕೆ ಸುಮ್ಮನೆ ಕುಳಿತಿರುವಿರಿ? ಹೋಗಿ ಕೇಳಬಾರದೆ? ನಾನು ಸಾಕಷ್ಟು ಸಾರೆ ಹೋಗಿ ಕೇಳಿದೆ, ಆದರೆ ಆ ಗೌಡ ನಿನ್ನ ತಂದೆ ಸಾಕಷ್ಟು ಹಣ ತೆಗೆದುಕೊಂಡು ಹೋಗಿರ್ತಾನೆ ಎಂದು ಹೇಳಿ ಬೆದರಿಕೆ ಹಾಕಿ ಕಳಿಸಿ ಬಿಡುತ್ತಿದ್ದಾನೆ ವಿಜಯ್, ಕಳಿಸಿ ಬಿಡುತ್ತಿದ್ದಾನೆ. ಅಂದರೆ ನಿಮ್ಮ ಆಸ್ತಿ ಎಲ್ಲ ಆ ಗೌಡನ ಹೆಸರಲ್ಲಿ ಖರೀದಿ ಆಗಿದಾವ? ಇನ್ನೂ ಇಲ್ಲ ವಿಜಯ್, ಇನ್ನೂ ಇಲ್ಲ. ನನ್ನ ತಂದೆ ಮನೆ ಸಂಸಾರಕ್ಕೆ 30,000 ತಂದು ಹಾಕಿ ಆ ಗೌಡನಿಗೆ ಈ ಬಡ್ಡಿಯಲ್ಲಿ ಊಟ ಮಾಡು ಎಂದು ಹೇಳಿದ ನನ್ನ ತಂದೆ ತೀರಿಕೊಂಡು ಹೋದ ಮೇಲೆ 30,000 ತೆಗೆದು ಹಾಕಿ 30 ಲಕ್ಷ ಮಾಡಿ ಇಟ್ಟಿದ್ದಾನೆ ಆ ಗೌಡ ವಿಜಯ್, ಆ ಗೌಡ. ಏನು 30,000ಕ್ಕೆ 30 ಲಕ್ಷನಾ? ಹೌದು ವಿಜಯ್, ತಂದೆ ಸತ್ತ ನಂತರ ಆಸ್ತಿ ಕೂಡ ನನ್ನ ಹೆಸರಿಗೆ ಆಗಿದೆ. ನನ್ನನ್ನು 3-4 ಸಾರಿ ಕರೆಸಿದ ಸಹಿ ಹಾಕು ಎಂದು ಬೆದರಿಕೆ ಹಾಕಿದ. ನಾನು ಸಹಿ ಹಾಕುವುದಿಲ್ಲ ಎಂದು ಹೇಳಿ ಬಂದನೆ ಆ ಗೌಡನಿಗೆ. ಸಹಿ ಹಾಕಬೇಡ ಮಾಮ, ಸಹಿ ಹಾಕಬೇಡ. ಈ ಭೂಮಿ ತಾಯಿಯ ಸಲುವಾಗಿ ಮಹಾಯುದ್ಧವೇ ನಡೆಯಲಿ. ಆ ಗೌಡನಿಗೆ ತಕ್ಕ ಪಾಠ ಕಲಿಸಿ ಆ ನಂತರ ಪಡೆಯೋಣ ನಮ್ಮ ಆಸ್ತಿಯನ್ನು. ಅದಕ್ಕೂ ಒಂದು ಕಾಲ ಬರಬೇಕು ವಿಜಯ್, ಅದಕ್ಕೂ ಒಂದು ಕಾಲ ಬರಬೇಕು. ಈ ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಇರಬೇಕು ವಿಜಯ್, ತಾಳ್ಮೆಯಿಂದ ಇರಬೇಕು.
ಈ ಬಡವನ ಒಡಲಿಗೆ ಸಿಡಲು ಬಿದ್ದಂತೆ ಆ ದುಷ್ಟ ದೇವೇಗೌಡ ಸುಟ್ಟು ಭಸ್ಮವಾಗುತ್ತಾನೆ. ಮಾಮ, ಆ ಗೌಡ ಈಗ ಕಾವು ಕಾಣದ ಕಬ್ಬಿಣವಿದಂತೆ ಆ ಕಬ್ಬಿಣಕ್ಕೆ ಸಾಕಷ್ಟು ಕಾವನ್ನು ಕೊಟ್ಟು ಕಂಬಾರನಂತೆ ತಿದ್ದಬೇಕು ಆ ದುಷ್ಟ ದೇವೇಗೌಡನ ಮನಸ್ಸನ್ನು. ವಿಜಯ್, ಆ ದುಷ್ಟ ಗೌಡನ ಮನಸ್ಸನ್ನು ನೀನೇನು ತಿದ್ದಕ್ಕೆ ಹೋಗಬೇಡ. ಸಾಕಷ್ಟು ಜನರು ನಿಂತಿದ್ದಾರೆ ತಿದ್ದುವುದಕ್ಕೆ. ಹಾ, ಅದರ ಕಡೆ ತಲೆ ಕೆಡಿಸಿಕೋದು ಬೇಡ ವಿಜಯ್. ಹಾ, ಆ ಆಸ್ತಿ ವಿಷಯನ ಬಿಟ್ಟು ಮನೆ ಕಡೆ ವಿಷಯ ಕಡೆ ಬರೋಣ. ವಿಜಯ್, ಮುಂದಿನ ತಿಂಗಳ ನಿಂದು ಹಾಗೂ ನನ್ನ ತಂಗಿ ನಿರ್ಮಾಳ ಮದುವೆ ಫಿಕ್ಸ್ ಮಾಡಿದ್ದೇನೆ. ಅದಕ್ಕೆ ನೀನು ಒಪ್ಪಿಗೆ ಮಾತ್ರ. ಮಾವ, ನನಗೆ ಇಷ್ಟು ಬೇಗ ಮದುವೆನ ಬೇಡ ಮಾಮ, ಬೇಡ. ನನಗೆ ನೌಕರಿ ಸಿಕ್ಕ ನಂತರ ನಾನೇ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ. ಹಾಗಲ್ಲ ವಿಜಯ್, ನಿನ್ನ ಚಿಕ್ಕ ಮಾವ ಶಂಕರನು ಹೆಣ್ಣು ಫಿಕ್ಸ್ ಆಗಿದೆ. ಶಂಕರನು ನಿನಗೂ ಒಂದೇ ಹಂದರದಲ್ಲಿ ಮದುವೆ ಮಾಡಿ ಮುಗಿಸಬೇಕೆಂದು ನಾನು ಅಂದುಕೊಂಡಿದ್ದೇನೆ. ಬೇಡ ಅನ್ನಬೇಡ ವಿಜಯ್, ಬೇಡ ಅನ್ನಬೇಡ. ಆಯ್ತು ಮಾವ, ನಿಮ್ಮ ಆಸೆಯಂತೆ ಆಗಲಿ. ಆದರೆ ನನಗೆ ಮದುವೆ ಆದ ನಂತರ ನನಗೆ ನೌಕರಿ ಸಿಗುವವರೆಗೂ ನಿನ್ನ ತಂಗಿ ನಿನ್ನ ಮನೆಯಲ್ಲಿರಬೇಕು. ಆಯ್ತು ಬಿಡು ವಿಜಯ್, ಯಾರು ಬೇಡ ಅಂದರು. ನಡಿ, ನನ್ನ ಮುದ್ದಿನ ತಂಗಿ ಮುಖವನ್ನು ನೋಡಿ ಆನಂದಪಡಿಸಿ. ಆಯ್ತು ನಡಿ ಮಾವ. ನಿನಗೆ ನೀನೇ ಆಯುಧ, ನಿನಗೆ ನೀನೇ ಆಯುಧ. ಬರುತ್ತಿದೆ ಕಾಲ, ಮೋಸದ ಕಾಲ, ಮುಗಿಯುವುದು ನಿನ್ನ ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ, ಎಚ್ಚರಿಕೆ. ದಾಸ ಲೇ ದೇವದಾಸ, ಈ ಗೌಡರ ಮನೆತನಕ್ಕೆ ಗರುಡನಂತೆ ಹಾರಿ ಬಂದು ಗಂಟೆಲೆ ಜಂಬ ಕೊಚ್ಚಿಕೊಂಡು ಮಿಂಚಿನಂತೆ ಆಗಮಿಸಿ ಸಿಡಿಲಿನಂತೆ ಮಾತನಾಡಿ ಹೋದೆ ಆ ಕತ್ತೆ. ಮುಯಿಗೆ ಮುಯಿ ತೀರಿಸುತ್ತಾ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡುತ್ತೇನೆಂದು ತಿಳಿದುಕೊಳ್ಳಬೇಡ. ಯಾವುದಾದರೊಂದು ಉಪಾಯವನ್ನು ಮಾಡಿ ನಿನ್ನನ್ನು ಆ ಅಪಾಯಕ್ಕೆ ಸಿಲುಕಿಸಿ ಕತ್ತಿ ಲಾಂಗು ಹಿಡಿಯುವ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿ ನನ್ನ ಪಾದಕ್ಕೆ ಬಿದ್ದು ಪ್ರಾಯಶ್ಚಿತ ಮಾಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ದಂಡು ನಾಯಕರ ರಾಜ ದೇವರಾಜನೇ. ಇದೇನು ರಾಜ, ಇದೇನು ಅಟ್ಟಹಾಸದ ನಗು ಇಲ್ಲ ಸಂತೋಷದ ನಗು ಅಂತ ನನಗೊಂದು ಗೊತ್ತನೇ ಆಗ್ತಾ ಇಲ್ಲ. ಗೋಪನ ನಿರ್ಮಲ, ನಿನ್ನಂತ ಸಂತೋಷ ಕೊಡುವ ಸಂಗಾತಿ ಸದಾ ನನ್ನ ಸಂಗಡೆ ಇರುವಾಗ ನಾನೇಕೆ ಕೋಪಗೊಳ್ಳಲಿ? ಬಾರೆ ನನ್ನ ಮಂದಾರ ಹೂವೆ,
ಹಾ ಹಾ ನಿಂತುಕೊಳ್ಳಿ ರಾಜ. ಬಂದ ತಕ್ಷಣ ಈ ನಿಮ್ಮ ಕೆಲಸವನ್ನು ಮುಗಿಸಿಕೊಳ್ಳಬೇಡಿ. ಇವಾಗ ಇನ್ನು ನಿಮಗೊಂದು ವಿಷಯ ಹೇಳುವುದಿದೆ. ವಿಷಯನ ಹಾ ಹೇಳು ನಿರ್ಮಲಾ, ಏನದು? ನೋಡಿ, ನಿಮ್ಮ ಮನೆತನದ ಬಗ್ಗೆ ಮಲ್ಲೆ ವಿರಸವಿದೆ ಅಂದಾಗ ನಿಮ್ಮ ಅಣ್ಣನವರು ನನ್ನ ಅಣ್ಣಂದರ ಮೇಲೆ ಸೇಡಿ ಕಾಡ್ತಾ ಇದ್ದಾರೆ ಅಂದಾಗ ಈ ನಮ್ಮಿಬ್ಬರ ಮದುವೆಗೆ ಒಪ್ಪುತ್ತಾರೋ ಇಲ್ಲ ಅಂತ ನನಗೆ ತುಂಬಾ ಕಾಡ್ತಾ ಇದೆ. ಇದು ಹುಚ್ಚಿ, ಇದಕ್ಕೆ ನೀನೇಕೆ ಚಿಂತಿಸುತ್ತಿರುವೆ? ಹಗೆತನವನ್ನು ಸಾಧಿಸುತ್ತಾ ಬಂದಿರುವ ನನ್ನನಿಗೆ ನಾನು ಬುದ್ಧಿ ಹೇಳಿ ನಿನ್ನ ಅಣ್ಣಂದಿರ ಕೈ ಕಾಲು ಹಿಡಿದು ಎರಡೂ ಮನೆತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆಯ ಸಂಬಂಧ ಬೆಳೆಸೋಣ. ದೇವರಾಜ್, ಅದು ಹೇಗೆ ಸಾಧ್ಯ ಅಂತ ನೋಡು. ನೀವು ನಮ್ಮ ಅಣ್ಣನ ವೈರಿ ಅಂದಾಗ ಎರಡು ಒಂದೇ ಮನೆಯವರು ಆಗೋದಕ್ಕೆ ಇದು ಹೇಗೆ ಸಾಧ್ಯ ಅಂತ ಏಕೋ ನನಗೆ ತುಂಬಾ ಭಯ ಆಗ್ತಾ ಇದೆ ದೇವರಾಜ್. ಅವನ ಒಪ್ಪಿಗೆ ಯಾರಿಗೆ ಬೇಕು ನಿರ್ಮಲಾ? ನನಗೆ ಬೇಕಾಗಿರುವುದು ನೀನು. ನಿನ್ನ ಸಲುವಾಗಿ ಅವನ ಮಾತು ಮೀರಿಯಾದರೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ದೇವರಾಜ್, ಈ ಮಾತನ್ನು ಸತ್ಯವಾಗಿ ಹೇಳ್ತಾ ಇದ್ದಾರಾ ನೀವು ನನಗೆ? ಯಾಕೆ ನಿರ್ಮಲಾ? ಇವರು ಶ್ರೀಮಂತರು ನನ್ನನ್ನು ಪ್ರೀತಿ ಮಾಡುವ ತರ ನಾಟಕ ಮಾಡಿ ಕೊನೆಗೆ ತಮ್ಮ ಆಸೆ ಈಡೇರಿದ ನಂತರ ಕೈ ಬಿಟ್ಟು ಹೋಗುತ್ತಾರೆಂಬ ಅನುಮಾನನ? ಚೇಚೆ, ಹಾಗೇನಿಲ್ಲ ದೇವರಾಜ್. ಹೂವಿನಂತೆ ಬೆಳೆಸಿದ ನನ್ನ ಅಣ್ಣಂದಿರು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸವನ್ನೇ ಇಟ್ಟುಕೊಂಡಿದ್ದಾರೆ ಅಂದಾಗ ಅವರಿಗೆ ನಾನು ಹೀಗೆ ಮೋಸ ಮಾಡ್ತಾ ಇದ್ದೇನಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅಂದಾಗ ಈ ಸಮಾಜದಲ್ಲಿ ಶಂಕರನ ತಂಗಿ ನಡತೆಗೆಟ್ಟ ಹೆಣ್ಣಾಗಬಾರ್ದು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಇವಾಗ ನಿರ್ಮಲಾ, ನನ್ನ ದೇಹದ ಸುಖವನ್ನು ಸವಿದು ಕೊನೆಗೆ ನನಗೆ ತಾಳಿ ಕಟ್ಟುತ್ತಾನೋ ಎಲ್ಲೋ ಎಂಬ ಅನುಮಾನ ನಿನಗಿದ್ರೆ ನಾನು ಈಗಲೇ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಚೇ ಈಗ ಬೇಡ. ಎರಡು ಮನೆಯವರು ಒಪ್ಪಿಗೆ ಸಿಕ್ಕ ನಂತರ ಮನೆ ಮುಂದೆ ದೊಡ್ಡ ಹಂದರವನ್ನು ಹಾಕಿಸಿ ಎಲ್ಲ ಗುರು ಹಿರಿಯರ ಮುಂದೆ ನನ್ನ ಕೊರಳಿಗೆ ತಾಳಿ ಕಟ್ಟಿರುವಂತೆ ಅಲ್ಲಿವರೆಗೂ ದೂರ ದೂರ. ಆಯಿತು ನಿರ್ಮಲಾ, ಎಲ್ಲ ಒಪ್ಪಿಗೆ ಆದಮೇಲೆ ಮುತ್ತಿನ ಮಳೆ ಸುರಿಯಲಿ ಈ ನಿನ್ನ ಮನದರಸನ ಸಲುವಾಗಿ. ಆಯ್ತು ರೀ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಆಯ್ತು, ಬಂದ್ ಮಾಡೋದನ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚುಮು ಚಳಿಯಲಿ ರವಿಯ ರಶ್ಮಿಯಲಿ, ಚುಮು ಚುಮು ಚಳಿಯಲಿ ರವಿಯ ರಶ್ಮಿಯಲಿ ಮಿರ ಮಿರ ಮಿಂಚುವೆ ನಿರತಿಯ ರೂಪವೇ, ಮಿರ ಮಿರ ಮಿಂಚುವೆ ನಿರತಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಭವ್ಯರ ಸಮಯ ಗಳಿಗೆಯಲ್ಲಿ ಹಾ ದೇವರಾಜ್, ಮನೆಯಲ್ಲಿ ನನ್ನ ಅಣ್ಣಂದಿರು ದಾರಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ನಾನಿನ್ನು ಹೋಗಿ ಬರಲಿ? ಆಯ್ತು ನಿರ್ಮಲಾ, ಹೋಗಿ ಬಾ. ಮಾವ, ಶಿವಶಂಕರ್ ಮಾವ, ಮಾವ. ಯಾರು? ಓಹೋ, ವಿಜಯ್ ಮಾಮ. ಮಾಮ, ಈಗ ತಾನೇ ಬಂದಿದ್ದೀರಾ ನೀವು? ಹೌದು ನಿರ್ಮಲಾ, ಇದೀಗ ತಾನೇ ಬಂದೆ. ಮಾವಂದಿರು ಮನೆಯಲ್ಲಿಲ್ಲವೇ? ಇಲ್ಲ ಮಾವ, ಈಗ ತಾನೇ ಅಣ್ಣಂದಿರು ಹೊಲಕ್ಕೆ ಹೋಗಿದ್ದಾರೆ. ಬನ್ನಿ ಮಾವ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿವರಂತೆ. ಬನ್ನಿ ಒಳಗೆ. ನಿರ್ಮಲಾ, ಊಟ ಮಾಡೋದಕ್ಕಿಂತ ಮುಂಚೆ ಮಾವಂದಿರಿಲ್ಲದ ಈ ಮನೆಯಲ್ಲಿ ಈ ನಿನ್ನ ಮಾವನ ಮನತನಿಸುವಂತ ಒಂದು ಸೊಗಸಾದ ಗೀತೆಯನ್ನು ಹಾಡಬಾರದೆ? ಮಾಮ, ನಾವಿಬ್ರು ಸೇರಿ ಹಾಡು ಹಾಡುವಾಗ ಒಂದು ವೇಳೆ ನನ್ನ ಅಣ್ಣಂದಿರು ಬಂದರೆ ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳೋದಿಲ್ವಾ ಮಾವ? ಅವರೇಕೆ ತಪ್ಪು ತಿಳಿದುಕೊಳ್ತಾರೆ ನಿರ್ಮಲಾ? ಮುಂದಿನ ವಾರ ನಿನ್ನ ಮದುವೆ ಎಂದಾಗ ನೀನು ನನ್ನ ಹೆಂಡತಿಯ ಕೈ ಹಿಡಿದು ಸಂತೋಷದಿಂದ ಹಾಡಿ ಕುಣಿದಾಡಿದರೆ ಅವರೇಕೆ ತಪ್ಪು ತಿಳಿದುಕೊಳ್ಳುತ್ತಾರೆ? ಹಾಡು ನಿರ್ಮಲ. ಈ ನಿನ್ನ ಪತಿಯ ಪರಮ ಸಂತೋಷಕ್ಕಾಗಿ ಸತಿಯಾಗಿ ಬರುವ ನೀನು ಒಂದು ಸವಿಜೇನಿನಂತ ಒಂದು ಹಾಡನ್ನು. ಆಗ್ಲಿ ಮಾವ, ಈಗಲೇ ನಿಮಗೋಸ್ಕರ ಹಾಡುವಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಅಯ್ಯೋ ಮಾವ, ಏನು ಇದ್ದಕ್ಕಿದ್ದಂತೆ ತಲೆಗೆ ಚಕ್ರ ಬಂದಂತ ಆಗ್ತಾ ಇದೆ ಮಾಮ. ಮಾಮ, ಯಾಕೆ ನಿರ್ಮಲಾ, ಏನಾಯ್ತು? ಮಾಮ, ಏಕೋ ಏನೋ ಒಮ್ಮಿದ್ದೊಮ್ಮೆಲೆ ತಲೆಯಲ್ಲಿ ಚಕ್ರ ಬಂದಂತ ಆಗಿ ಬಾಯಲ್ಲಿ ಜುಳು ಜುಳು ನೀರು ಬರ್ತಾ ಇದೆ, ವಾಂತಿನೂ ಆಗ್ತಾ ಇದೆ. ಹೌದಾ? ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗುತ್ತಿರಬಹುದು. ಬಾ ನಿರ್ಮಲಾ, ಈಗಲೇ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರುತ್ತೇನೆ. ಮಾವ, ಒಂದು ವೇಳೆ ಅಣ್ಣಂದಿರು ಬಂದು ನಮ್ಮ ಮೇಲೆ ತಪ್ಪಾಗಿ ತಿಳಿದುಕೊಂಡ್ರೆ ಹೇಗೆ ಅಂತ ಅವರಿಗೆಲ್ಲ ಫೋನ್ ಹಚ್ಚಿ ಆಸ್ಪತ್ರೆಗೆ ಬರಲು ಹೇಳ್ತೇನೆ. ಬಾ ನಿರ್ಮಲಾ, ಹೋಗೋಣ. ಬನ್ನಿ ಮಾವ, ಹೊರಡೋಣ. ದೇವರಾಜ್, ಈಕೋ ಏನೋ ನನಗೆ ತುಂಬಾ ಭಯ ಆಗ್ತಾ ಇದೆ.
ನನ್ನ ಅಣ್ಣಂದರಿಗೆ ಕಣ್ಣಿಗೆ ಬಿದ್ದರೆ ನನಗೆ ಆಪತ್ತು ಬಂದಂತೆ ಅಂತ. ನಿರ್ಮಲ, ಆ ಗುಡ್ಡದ ಹತ್ತಿರವಿರುವ ಮರದ ಕೆಳಗೆ ನಮ್ಮದೊಂದು ಗುಡಿಸಲು ಇದೆ. ಅಲ್ಲಿ ಯಾರೂ ಬರುವುದಿಲ್ಲ. ಬಾ ಹೋಗೋಣ. ಬೇಡ ದೇವರಾಜ್, ನಾನು ಅಲ್ಲಿಗೆ ಬಂದರೆ ನನ್ನ ಅಣ್ಣಂದಿರು ನೋಡಿದ್ರೆ ನನ್ನ ಜೀವಕ್ಕೆ ಅಪಾಯ. ಈಗೋ ತುಂಬ ಭಯ ಆಗ್ತಾ ಇದೆ ನನಗೆ. ಭಯ ಯಾಕೆ ನಿರ್ಮಲ, ನಾನಿರುವಾಗ. ನಡೀರಿ ಹಾಗಾದರೆ. ಇದೇನಿದು? ಈ ನಿರ್ಮಲ ಯಾವುದೋ ಒಬ್ಬ ಗಂಡಸಿನ ಜೊತೆ ಹೋಗ್ತಾ ಇದ್ದಾಳಲ್ಲ, ಯಾರಿರ್ಬೋದು ಇವನು? ಇವಳೇನಾದ್ರೂ ಈ ಸಮಾಜದಲ್ಲಿನ ಗಂಡಸಿನ ಮಾತಿಗೆ ಮರುಳಾಗಿ ಕಾಲು ಜಾರಿ ತಪ್ಪೆಚ್ಚೆ ಇಡ್ತಾ ಇದ್ದಾಳ? ಇಲ್ಲ, ಹಾಗೇನಾದ್ರೂ ಆಗಿದ್ರೆ ಇವಳಿಗೆ ತಿದ್ದಿ ಬುದ್ಧಿ ಸರಿಯಾದ ದಾರಿಗೆ ತರಬೇಕು. ಇಲ್ಲೇ ಮರೆಯಲ್ಲಿ ನಿಂತು ನೋಡೋಣ ಇವಳು ಯಾರ ಜೊತೆ ಹೋಗಿದ್ದಾಳೆ ಅಂತ. ದೇವರಾಜ್, ನಾನು ನಿನ್ನ ಕೈಯಲ್ಲಿ ಸಿಕ್ಕರೆ ನೀವಂತರೂ ನನ್ನನ್ನು ಬೇಗ ಕೈನೇ ಬಿಡುವುದಿಲ್ಲಪ್ಪ ರೀ. ನಾನು ಬಂದು 2 ಗಂಟೆ ಆಯಿತು. ಮನೆಯಲ್ಲಿ ನನ್ನ ಅಣ್ಣಂದಿರು ದಾರಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ನಾನಿನ್ನು ಬರಲಾ? ನಿರ್ಮಲ, ಇದು ನಮ್ಮಂತ ಪ್ರೇಮಿಗಳಿಗೆ ಕಾಮನ್. ಅಪರೂಪಕ್ಕಾಗಿ ಭೇಟಿಯಾದಾಗ ಸ್ವಲ್ಪ ಟೈಮ್ ಆಗುವುದೇ. ಏನಾದರೂ ಹೇಳಿ ಬಚಾವಾಗು. ನಿರ್ಮಲಾ, ಅತ್ತಿಗೆ ಅತ್ತಿಗೆ. ಯಾಕಮ್ಮ? ಆದರ್ಶ ತಂಗಿಯನ್ನು ಪಡೆದ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೆಮ್ಮೆಯಿಂದ ಬಾಳ್ತಾ ಇರೋ ನಿನ್ನ ಅಣ್ಣಂದಿರ ಮರ್ಯಾದೆಗೆ ಮಸಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀಯಾ? ಅತ್ತಿಗೆ, ಅದು ಏನಾಯ್ತು? ಮುಚ್ಚಮ್ಮ ಬಾಯ್ನ. ಅಕ್ಕರೆಯಿಂದ ನನ್ನ ತಂಗಿಯ ಬಾಳು ಬಂಗಾರವಾಗಬೇಕು. ಹೆತ್ತೊಡಲು ಪಡೆದ ಮನ ಬೆಳಗುವ ಮಂಗಳ ಗೌರಿ ಆಗ್ಬೇಕು ನನ್ನ ತಂಗಿ ಅಂತ ಎಷ್ಟೆಷ್ಟೋ ಆಸೆ ಕನಸುಗಳನ್ನು ಕಟ್ಟಿಕೊಂಡಿರುವ ನಿನ್ನ ಆಸೆಯನ್ನು ನಿರಾಸೆ ಮಾಡಿ ಈ ಶ್ರೀಮಂತ ಗಂಡಸಿನ ಮಾತಿಗೆ ಮರುಳಾಗಿ ಈ ಸಮಾಜದಲ್ಲಿ ಕಾಲು ಜಾರಿದ ನೀತಿಗೆಟ್ಟ ಹೆಣ್ಣಾದೆ ಅಲ್ಲ ನೀನು. ಯಾರಲ್ಲಿ ನೀನು? ಅವಳಿಗೆ ಬುದ್ಧಿ ಹೇಳುವುದಕ್ಕೆ ನೀನೆಷ್ಟರವಳು? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು. ಮೊಚ್ಚ ಬಾಯಿ ಮತ್ತೆ ಹೀನ ಗಂಡ್ಸೆ. ಈ ವಿಷಯವೇನಾದ್ರೂ ಇವಳ ಅಣ್ಣಂದ್ರಿಗೆ ಗೊತ್ತಾದ್ರೆ ನಿನ್ನನ್ನು ಕಡ್ದು ಹೆಡೆಗೆ ತುಂಬುತ್ತಾರೆ. ಕಡೆದು ಹೆಡಗಿ? ನಿವೇದಿತಾ, ಇವಳ ಅಣ್ಣಂದಿರು ನನ್ನನ್ನು ಕಡಿದ ಹೆಡೆಗೆ ತುಂಬುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ? ಇವಳನ್ನ ಪ್ರೀತಿ ಮಾಡಿದ್ದೇನೆ, ಮುಂದೆ ಮದುವೆನೂ ಕೂಡ ಆಗ್ತೇನೆ. ಏನು ಪ್ರೀತಿ ಮಾಡಿದ್ದೀಯಾ? ಪ್ರೀತಿ ಮಾಡಿದ್ದೆ ನಿಜವಾಗಿದ್ದರೆ ಮದುವೆ ಆಗುವವರೆಗೂ ಪ್ರೀತಿಯಿಂದಲೇ ಇರಬೇಕಾಗಿತ್ತು. ಯಾರು ಇಲ್ಲದ ಜಾಗದಲ್ಲಿ ಒಂಟಿ ಹೆಣ್ಣನ್ನು ಕರೆಸಿಕೊಂಡು ಈ ರೀತಿ ಕಾಮಕ್ರೀಡೆ ಆಡ್ತಾ ಇದೆಯಲ್ಲ, ನೀನು ನಿಜವಾದ ಗಂಡಸೇನೋ? ಏನಂದಲೇ ಸೊಕ್ಕಿನ ಹೆಣ್ಣೆ? ಕಾಲಿಗಳಿಸಲೇ ಮಗನ ಕೈಯನ್ನು ಎತ್ತಿದ ಕೈಯನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಲೇ ಶಂಕರ, ಲೇ ದೇವರಾಜ್, ಹಾರಾಡಬೇಡ. ಹಾರಾಡಿದರೆ ಅರಕ್ಷಣದಲ್ಲಿ ನನ್ನ ಕತ್ತನ್ನು ಕತ್ತರಿಸಿ ನಿನ್ನ ರುಂಡವನ್ನು ರಕ್ತವನ್ನು ಘಟಘಟನೆ ಕುಡಿದು ಬಿಡುತ್ತೇನೆ. ರಕ್ತವನ್ನು? ಲೇ ಶಂಕರ, ಈ ದೇವರಾಜನ ರಕ್ತ ಕುಡಿಯುವ ಗಂಡಸು ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸುಮ್ಮನೆ ಹೊರಟು ಹೋಗಲೇ ಬಡಪಾಯಿ. ಲೇ ದೇವರಾಜ್, ಹುಟ್ಟಿಲ್ಲ ಎನ್ನ ಬೇಡ. ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪದ ದಬ್ಬಾಳಿಕೆಯನ್ನು ಪುಡಿ ಪುಡಿ ಮಾಡಲು ಹೊಟ್ಟಿ ಬಂದ್ರು ಈ ಶಂಕರ.
ಪುಡಿ ಪುಡಿ ಲೇ ಶಂಕರ, ಈ ದೇವರಾಜನ ದರ್ಪವನ್ನು ಪುಡಿ ಪುಡಿ ಮಾಡುವ ಗಂಡಸು ಇನ್ನೂ ಹುಟ್ಟಿಲ್ಲ. ನಿನ್ನ ಶೌರ್ಯ ಧೈರ್ಯವನ್ನು ಧ್ವಂಸಗೊಳಿಸಿ ನಮ್ಮ ದುಡ್ಡಿನ ದಬ್ಬಾಳಿಕೆಯಿಂದ ಮಬ್ಬು ಹಿಡಿಸಿ ಚಂಡನಂತೆ ಬಂದು ನನ್ನ ಪಾದಕ್ಕೆ ಬೀಳುವಂತೆ ಮಾಡಬೇಕಾಗುತ್ತಲೇ. ಲೇ ದೇವರಾಜ್, ಅದು ನಿನಗೂ ಸಾಧ್ಯವಿಲ್ಲ ಮಗನ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಚಂಡನಂತೆ ನಿನ್ನ ಪಾದಕ್ಕೆ ಬೀಳಲು ಈ ಶಂಕರನೇನು ಹೇಡಿ ಅಲ್ಲ, ಕರುನಾಡ ಕನ್ನಡಿಗರ ಕೆಚ್ಚನ್ನು ಅಚ್ಚು ಹಾಕಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿ ಮೆರೆದ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ನಡೆದಾಡಿದ ಕ್ರಾಂತಿಯ ಭೂಮಿ ಇದು. ನಿಮ್ಮಂತ ದುಷ್ಟರು ಸೂರತನ ತೋರಿಸಲು ಬಂದರೆ ನಮ್ಮಂತ ದುಷ್ಟರು ತುಂಡು ತುಂಡಾಗಿ ಕಡಿದು ಹಾಕಿ ಮಿಂಚಿ ಮೆರೆಯುವ ಹಿಂದೂಸ್ತಾನದ ಹುಲಿ, ಹಿಂದೂಸ್ತಾನದ ಹುಲಿ ಲೇ, ಹಿಂದೂಸ್ತಾನದ ಹುಲಿ ಎಂದು ಗರ್ಜಿಸುವ ಗೂಬೆ, ನಿನ್ನಂತ ಹುಲಿಗೆ ಯಾವ ಪಂಜರ ಎಣೆಯಬೇಕೆಂದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ಗೊತ್ತೊಂದು ಗರ್ವದಿಂದ ಮಾತನಾಡಬಡಲೇ ಸುಮತ. ನೀನ್ ಎಂಥ ಗಟ್ಟಿಯಾದ ಪಂಜರವನ್ನು ಹೆಣೆದರು ಆ ಪಂಜರವನ್ನು ಹರಿದು ಒಗೆದು ನಿನ್ನ ಗಂಟಲವನ್ನು ಸೀಳಿ ನಿನ್ನ ಕೆಟ್ಟ ರಕ್ತವನ್ನು ಕುಡಿಯಲು ಬಿಳ್ಳಾರ ಈ ಶಂಕರ ಕುಡಿಯದೆ ಶಂಕರ್ಯ, ಯಾರ ರಕ್ತವನ್ನು ಯಾರು ಕುಡಿಯುತ್ತಾರೆ ತಿಳಿದು ಹೋಗಲಿ. ಮುಂದಿನ ದಿನಮಾನದಲ್ಲಿ ನೀವೇ ಶರಣೆಂದು ಸಲಾಂ ಹೊಡೆಯುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಬರ್ತೇನೆ, ಮೈಂಡ್ ಇಟ್. ಹೋಗಲೇ ಹೋಗು, ಎತ್ತುವುದೇ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿ ನಮಗೆ ಎಚ್ಚರಿಕೆ ಮಾತನ್ನು ಕೊಟ್ಟು ಹೋಗ್ತೀಯಾ ಕದಿಮ? ಹಾ ನಿವೇದಿತ, ಅವನೇಕೆ ನಿನ್ನ ಮೇಲೆ ಕೈ ಮಾಡಿದ? ಇಲ್ಲಿ ನಡೆದ ವಿಷಯವನ್ನು ಶಂಕರ್ ಮುಂದೆ ಹೇಳ್ಬಿಡ್ಲ? ಬೇಡ ಬೇಡ, ಮೊದಲೇ ಇವನು ಕೋಪಿಷ್ಟ. ಈ ವಿಷಯವನ್ನು ಹೇಳಿದ್ರೆ ಇವಳನ್ನು ಅವನು ಸಾಯಿಸಿ ಬಿಡ್ತಾನೆ. ಏನ್ ಮಾಡುದು? ಯಾಕೆ ನಿವೇದಿತ, ಆ ದುಷ್ಟ ನಿನ್ನ ಮೇಲೆ ಕೈ ಮಾಡಿದ ಎಂದು ಕೇಳಿದರೆ ನೀನು ಸುಮ್ಮನಾಗಿ ಬಿಟ್ಟಿಯಲ್ಲ? ಹಾ ತಂಗಿ ನಿರ್ಮಲಾ, ನೀನಾದ್ರೂ ಹೇಳಮ್ಮ, ಆ ದೇವರಾಜನೇಕೆ ನಿನ್ನ ಅತ್ತಿಗೆ ಮೇಲೆ ಕೈ ಮಾಡಿದ? ಅಣ್ಣ, ಅದು ಏನಾಯ್ತಂದ್ರೆ ನಾನು ಹೇಳ್ತೀನಮ್ಮ. ಶಂಕರ್, ಅದು ಏನಾಯ್ತು ಅಂದ್ರೆ, ನಾವು ಹಾದಿ ಹಿಡಿದು ಬರ್ಬೇಕಾದ್ರೆ ಆ ದೇವರಾಜ ನನ್ನ ಎದುರುಗಡೆ ಬಂದ. ಸೈಡ್ ಬಿಡದೆ ಎದೆ ಮೇಲೆ ಬಂದ. ಸಿಟ್ಟು ಬಂದು ಒಂದು ಕೆನ್ನಿಗೆ ಬಾರಿಸಿದೆ. ಅವನು ಕೋಪಗೊಂಡು ನನ್ನ ಕೈ ಮೇಲೆ ಎತ್ತಿದ. ಅಷ್ಟೇ ಅಷ್ಟೇ ಅಲ್ವೇ ನಾನು ನಿರ್ಮಲಾ? ಹೌದು ಅತ್ತಿಗೆ. ಹೌದು ನಿವೇದ, ಆ ದುಷ್ಟನ ಕೆನ್ನೆಗೆ ಬಾರಿಸಿ ಒಳ್ಳೆಯದನ್ನೇ ಮಾಡಿದೀಯಾ. ಸ್ವಲ್ಪ ಸಲಿಗೆಯಿಂದ ಮಾತನಾಡಿದರೆ ಕೆಟ್ಟ ಕಾಮದ ಕಣ್ಣು ಹಾಕುವ ಕಾಮ ಪಿಸಾಚಿ ಅವನು. ಹಾ ತಂಗಿ ನಿರ್ಮಲಾ, ನೀನು ಮನೆ ಕಡೆ ನಡಿಯಮ್ಮ, ನಾನು ನಿಮ್ಮ ಅತ್ತೆ ಹೊಲದ ಕಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೇವೆ. ಆಯ್ತು ಅಣ್ಣ. ಅತ್ತಿಗೆ, ಅದು ಏನಾಯ್ತಂದ್ರೆ, ನೋಡು ನಿರ್ಮಲಾ, ನೀನು ಧೈರ್ಯವಾಗಿ ಹೋಗಿ ಬಾ. ಈ ವಿಷಯವನ್ನು ನಿಮ್ಮ ಅಣ್ಣನ ಮುಂದೆ ಹೇಳೋದಿಲ್ಲ. ಆಯ್ತು ಅತ್ತಿಗೆ. ಇದೇನು ನಿವೇದ, ನನ್ನ ತಂಗಿ ನೀನು ಕೂಡಿ ಯಾವುದಾದರೂ ಒಳಸಂಚು ನಡೆಸುತ್ತಿದ್ದೀರಾ? ಯಾಕೆ ಶಂಕರ್ ಈ ರೀತಿ ಕೇಳ್ತಾ ಇದ್ದೀರಾ? ಮತ್ತೇನು ನಿವೇದ, ನನ್ನ ಮುಂದೆ ಏನೂ ಹೇಳುವುದಿಲ್ಲವೆಂದು ಹೇಳಿ ನನ್ನ ತಂಗಿಗೆ ಹೇಳಿ ಕಳಿಸಿದಂತಾಯ್ತು. ಯಾಕೆ?
ನಮ್ಮಿಂದ ಮುಚ್ಚಿಟ್ಟುಕೊಳ್ಳುವಂತ ಗುಟ್ಟೇನಾದ್ರೂ ಇದೆಯಾ? ಚೇಚೆ ಅಂತ ಗುಟ್ಟೆ ಏನಿಲ್ಲ. ಶಂಕರ್, ನಿಜ ಹೇಳ್ಬೇಕಂದ್ರೆ ನಿಮ್ಮ ತಂಗಿಗೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡಮ್ಮ ಅಂತ ಹೇಳಿದ್ರಂತೆ. ಮನೆಯಲ್ಲಿ ಕೂತು ಕೂತು ತುಂಬಾ ಬೇಜಾರ ಆಗ್ತಾ ಇದೆ ಅತ್ತಿಗೆ, ಹೊಲದ ಕಡೆ ಆದ್ರೂ ಹೋಗಿ ಬರೋಣ ಅಂತ ಕರ್ಕೊಂಡು ಬಂದು, ಅದಕ್ಕೋಸ್ಕರ ಈ ವಿಷಯವನ್ನು ನಮ್ಮ ಅಣ್ಣನಿಗೆ ಹೇಳ್ಬೇಡ ಅತ್ತಿಗೆ ಅಂತ ಹೇಳಿದ್ಲು ಅಷ್ಟೇ ರೀ. ಓಹೋ, ಈ ವಿಷಯನಾ? ಹೌದು ನೀವದ ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಒಂದು ಸುಂದರವಾದ ಹೆಣ್ಣು ಹೊರಟರೆ ಸಾಕು, 101 ಕಾಮಕರು ಓರಿಗಣ್ಣು ಬಿಟ್ಟು ಕಾಮದ ಕಣ್ಣಿನಿಂದ ಅಳತೆ ಮಾಡಿಬಿಡುತ್ತಾರೆ ಈ ಮಾನವತಿಯರ ದೇಹವನ್ನು. ಅದಕ್ಕೆ ಅಂತ ಗೌರವಸ್ಥ ಮನೆಯ ಹೆಣ್ಣು ಮಕ್ಕಳು ಮನೆ ಬಾಗಿಲು ದಾಟುವುದಕ್ಕೆ ಹೆದರಿಕೆ ಬರ್ತದೆ ಈ ಸಮಾಜದಲ್ಲಿ. ಶಂಕರ್, ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ರೆ ಸೂಳೆಗೆರೆಯಲ್ಲೂ ಸಹ ಮನೆ ಕಟ್ಟಬಹುದು ಅಂತ ಹಿರಿಯರು ಹೇಳಿಲ್ಲವೇ? ನೋಡು ನೀವೇದ, ನೀನ್ ಎಂಥ ಗಟ್ಟಿ ಮನಸ್ಸು ಹಿಡಿದು ಗರಿತಿಯಾಗಿ ಬಾಳಬೇಕೆಂದು ಪಣ ತೊಟ್ಟು ನಿಂತರು. ಆ ನಿನ್ನ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆಯುಧದಿಂದ ಪುಡಿ ಪುಡಿ ಮಾಡಿ ಅಡಿ ಅಡಿಗೂ ನಿಮ್ಮ ಮಾನ ಮರ್ಯಾದೆ ಕಳೆಬೇಕಂತ ಸಂಚಿನಿಂದ ಸೋಗು ಹಾಕಿಕೊಂಡಿರುವ ಶ್ರೀಮಂತ ಕಚ್ಚಗಳು ಸಾಕಷ್ಟು ತುಂಬಿದ್ದಾರೆ ಈ ಸಮಾಜದಲ್ಲಿ. ಅದಕ್ಕೆ ಅಂತ ಶ್ರೀಮಂತರ ಕಣ್ಣಿಗೆ ಬೀಳಿಸದೆ ಈ ಬಡವನ ಪಂಜರದಲ್ಲಿ ಅಂದದ ಅರಿಗೆಳೆಯಾಗಿ ಸಾಕಿದ್ದೇನೆ ಆ ನನ್ನ ತಂಗಿಯನ್ನು. ಶಂಕರ್, ನಾನೊಂದು ಮಾತು ಕೇಳ್ತೀನಿ, ನೀವು ಅದಕ್ಕೆ ಬೇಸರ ಮಾಡ್ಕೊಳ್ಬಾರ್ದು. ಪಂಜರದಲ್ಲಿ ಮುದ್ದಾಗಿ ಬೆಳೆಸಿದ ನಿಮ್ಮ ಈ ಅರಿಗಿಳಿಯನ್ನು ಯಾವನಾದ್ರೂ ಬೇಟೆಗಾರ ಬಂದು ಬೇಟೆ ಆಡಿಕೊಂಡು ಹೋದ್ರೆ ಏನ್ ಮಾಡ್ತೀಯ? ಬೇಟೆ ಆಡಲು ಬಂದ ಬೇಟೆಗಾರನ ಬೆಲ್ಲು ಬಣ್ಣವನ್ನು ಕತ್ತು ಹಾಕಿ ಆ ಬಂಡ ನನ್ನ ಮಗನ ಬೆನ್ನೆಲುಬನ್ನು ಬೊದ್ದಿ ಹೇಳುತ್ತೇನೆ. ಒಂದು ವೇಳೆ ಮುದ್ದಾಗಿ ಸಾಕಿದ ನಿಮ್ಮ ಅರಗಿಳಿಯೇ ಆ ಬೇಟೆಗಾರನ ಬೆನ್ನ ಹತ್ತಿ ಹಾರಿ ಹೋದ್ರೆ ಏನ್ ಮಾಡ್ತೀಯ? ಯಾವುದಾದ್ರೂ ಒಂದು ಆಸೆ ಹೆಚ್ಚಿ ನಮ್ಮ ಪಂಜರದಿಂದ ಹಾರಿಸಿಕೊಂಡು ಹೋದ ಆ ಬೇಟೆಗಾರ ಕೊನೆಯವರೆಗೂ ತನ್ನ ಸಂಗಾತಿಯನ್ನಾಗಿಟ್ಟುಕೊಂಡ ಸರಿ. ಅಂದದ ಅರಿಗಿಳಿಯನ್ನು ನೋಡಿ ಗುಟುಕು ಕೊಟ್ಟು ಕೈ ಬಿಡಲು ಪ್ರಯತ್ನ ಪಟ್ಟರೆ ಆ ಬೇಟೆಗಾರರ ವಂಶವನ್ನು ನಿರ್ವಂಶ ಮಾಡಿ ಈ ಭೂಮಿ ಮೇಲೆ ಅವನ ಹೆಸರನ್ನೇ ಇಲ್ಲದಂತೆ ಅಳ್ಳಿಕಿಸಿ ಹಾಕಿ ಬಿಡುತ್ತೇನೆ. ಅಂತೂ ನಿಮ್ಮ ತಂಗಿಯ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದೀರಾ ಅಂದಂಗಾಯ್ತು. ನೋಡಿ, ಹೀಗೆ ಮಾತಾಡ್ತಾ ನಿಂತ್ರೆ ತುಂಬಾ ಟೈಮ್ ಆಗಿ ಹೋಗ್ಬಿಡುತ್ತೆ. ನಡೀರಿ, ಇಬ್ಬರು ಹೊಲದ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಹಾ, ನಿವೇದ, ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿನಲ್ಲಿ ಹಾರಾಡ್ತಿರುವ ಹಕ್ಕಿ ಪಕ್ಷಿಗಳಂತೆ ನೀನು ಕೂಡ ಒಂದಾಗಿ ಹಾಡಬಾರದೆ ಶಂಕರನ ಜೊತೆಗೂಡಿ? ಶಂಕರ್, ನಿಮ್ ಇಷ್ಟದಂತೆ ಆಗ್ಲಿ ಶಂಕರ್.
ಹಚ್ಚೋ ಜಿಗಿ ಜಿಗಿದು ಹಾರುವೆ ಲಾ 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 ಲಾ. ಬನ್ನಿ ಶಂಕರ್, ತುಂಬಾ ಹೊತ್ತಾಗುತ್ತೆ, ನಾವಿನ್ನು ಹೋಗೋಣ. ನಿವೇದಿತಾ, ತಂಗಿ ನಿರ್ಮಲಾ, ನನ್ನ ತಂಗಿಯೇನು ಒಳಗಡೆ ಮಾತನಾಡುತ್ತಾ ಕುಳಿತಿರಬೇಕು. ಇಲ್ಲಿ ಹೊರಗೆ ನಿಂತು ಮಾತನಾಡು ಒದರಿದರೂ ಅವರಿಗೆ ಕೇಳಿಸುವುದಿಲ್ಲ. ನಾನೇ ಒಳಗಡೆ ಹೋಗಿ ಕರೆದುಕೊಂಡು ಬರುತ್ತೇನೆ. ತಮ್ಮ ತಮ್ಮ ಶಿವಪ್ಪ ಯಾರದ್ರಪ್ಪ ಮನ್ಯಾಗ ಅವ ಸ್ವಲ್ಪ ಹೊರಗೆ ಬರಿಗ್ಲಿ. ಓ ಯಾರು? ಓಹೋ, ನಮಸ್ಕಾರ ಗೌಡ್ರೆ, ನಮಸ್ಕಾರ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚೋ. ವೈದ ಸಾಲವನ್ನು ಮರಳಿ ಕೊಡಬೇಕೆನ್ನುವ ಪರಿಜ್ಞಾನ ಇಲ್ಲವೇನೋ ನಿನಗೆ? ಇಲ್ಲ ಗೌಡ್ರೆ, ನಿಮ್ಮಿಂದ ಪಡೆದುಕೊಂಡ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕೆಂದು ಹರಸಾಸ ಮಾಡಿದೆ ಗೌಡ್ರೆ, ಹರಸಾಸ ಮಾಡಿದೆ. ಆದರೆ ಏನು ಮಾಡುವುದೇ ಗೌಡ್ರೆ, ಏನು ಮಾಡುವುದು? ಮಳೆಯಾದರೂ ಬೆಳೆ ಇಲ್ಲ, ಬೆಳೆ ಬಂದರೂ ಒಳ್ಳೆ ಬೆಲೆ ಇಲ್ಲ. ಅಂಥದ್ರೊಳಗೆ ಹೀಗಿರುವಾಗ ಸಾಲಕ್ಕೆ ಸಿಲುಕಿರುವ ಈ ರೈತನ ಉಸಿರು ನಿಂತು ಹೋಗಿಬಿಟ್ಟದೆ ಗೌಡ್ರೆ, ನಿಂತು ಹೋಗಿಬಿಟ್ಟಿದೆ. ಶಿವ, ರೈತರ ಉಸಿರು ನಿಂತು ಹೋಗಿದೆ ಅಂದರೆ ನನ್ನ ಹತ್ರ ಸಾಲ ತಂದು ತಿಂದು ಗಪ್ಚುಪ್ಪಾಗಿ ಕುಳಿತರೆ ನನ್ನ ಜೀವನ ಸಾಗಿಸುವುದು ಹೇಗೆ? ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಸರಿ. ಗೌಡ್ರೆ, ಹಾಗೆಲ್ಲ ಮಾತನಾಡಬೇಡಿ ಗೌಡರೇ, ಹಾಗೆಲ್ಲ ಮಾತನಾಡಬೇಡಿ. ನಿಮ್ಮ ಹತ್ತಿರ ಸಾಲವನ್ನು ತೆಗೆದುಕೊಂಡು ನಾನು ಗಪ್ಚಿಪ್ಪುತ್ತಿಲ್ಲ ಗೌಡರೇ, ಗಪ್ಚಿಪ್ಪುತ್ತಿಲ್ಲ. ಈ ವರ್ಷ ರೈತನ ಮೇಲೆ ಏಟಿನ ಮೇಲೆ ಏಟು, ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು ನಿಮ್ಮಂತವರ ಶ್ರೀಮಂತರ ಸಾಲ ತೀರಿಸುವುದಕ್ಕೆ ಎಷ್ಟೋ ಮಂದಿ ಬೀದಿ ಪಾಲಾಗಿ ಬಿದ್ದಿದ್ದಾರೆ ಗೌರಿ, ಬೀದಿ ಪಾಲಾಗಿ ಬಿದ್ದಿದ್ದಾರೆ. ಆದರೆ ಇನ್ನುಳಿದ ಕೆಲವಿಷ್ಟರು ಹಿರಿಯರ ಆಸ್ತಿ ಮಾಡಿದ ಆಸ್ತಿಯನ್ನು ಮಾರಿ ನಿಮ್ಮ ಆಸ್ತಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಗೌಡರೇ. ಅಂದ್ರೆ ಲೇಸಿದ ಆ ಬೀದಿಗೆ ಬಿದ್ದವರೆಲ್ಲರಿಗೂ ನಾನೇ ಕಾರಣೀಭೂತನೆಂದು ಹೇಳಿದಂತಿದೆಯಲ್ಲ ನಿನ್ನ ಮಾತಿನ ಅರ್ಥ? ನೀವಲ್ಲ ಶ್ರೀಮಂತರೇ, ನೀವಲ್ಲ. ರೈತರು ಮಾಡಿದ ಸಾಲಕ್ಕೆ ಹೆದರಿ ಬೀದಿ ಪಾಲಾಗಿದ್ದಾರೆ ಗೌಡೇ, ಬೀದಿ ಪಾಲಾಗಿದ್ದಾರೆ. ಲೇಶ್ಮ್ಯ, ದುಡಿಯದೆ ಸೋಮಾರಿತನದಿಂದ ಸಾಲ ಮಾಡಿ ತಿರುಗಾಡಿ ಕೋಟ್ಯಾಧೀಶ್ವರನಂತೆ ತಿರುಗಾಡಿ ಹಾರಾಡಿ ಕೊನೆಗೆ ಜೇಬು ಖಾಲಿ ಆದಾಗ ಕೊಟ್ಟ ಸಾಲದ ಗಂಡ ಗಂಟು ಬಿದ್ದಾಗ
ಬೀದಿಗಾದ್ರೂ ಬೀಳ್ತಾರೆ, ಭಿಕಾರಿ ಆದ್ರೂ ಆಗ್ತಾರೆ. ಮೊದಲು ನನ್ನ ಹಣ ಕೊಡು. ಗೌಡ್ರೆ, ತೋಳ ಹಳ್ಳಕ್ಕೆ ಬಿದ್ದ ಹಾಗೆ ಆಳಿಗೊಂದು ಕೊಲು ಎಸೆದಂತೆ ಮಾತನಾಡಬೇಡಿ ಗೌಡರೇ, ಮಾತನಾಡಬೇಡಿ. ಒಂದು ಹೊತ್ತಿನ ಕೂಳಕ್ಕೆ ಲೆಕ್ಕ ಹಾಕಿ ತಿನ್ನುವ ಈ ಬಡವನಿಗೆ ಇಂಥ ಪರಿಸ್ಥಿತಿ ಬಂದಿರುವಾಗ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡರೇ. ನಿಮ್ಮ ಹಣವನ್ನು ಕೊಟ್ಟು ನಾನು ಋಣ ಮುಕ್ತನಾಗುತ್ತೇನೆ. ಅಲೋ ತಮ್ಮ ಶಿವಪ್ಪ, ನೀ ಈ ಮಾತು ಹೇಳಕತ್ತಿ ಒಂದು ವರ್ಷ ಆತ. ನಮಗ ಬಡ್ಡಿನೂ ಕೊಟ್ಟಿಲ್ಲ, ಗಂಟು ಕೊಟ್ಟಿಲ್ಲ. ಅದೇನು ಬಗೆಹರಿ ಮಾತಲ್ಲಪ್ಪ, ಸುಮ್ಮನೆ ನಮ್ಮ ರೊಕ್ಕ ನಮಗೆ ಕೊಟ್ಟು ಬಿಡ. ನೋಡು ಮುರುಗಿ, ನೀನು ತಿಳಿದವರಿದ್ದೀರಿ. ನಿಮ್ಮದು ನಮ್ಮ ಪರಿಸ್ಥಿತಿ ಹೇಗೈತೆ ಅನ್ನೋದು ನಿಮಗೂ ಗೊತ್ತಿದೆ. ಈ ಬಡವನ ಸೀಳಿದರೂ ಬಿಡಿಗಾಸು ಸಿಗುವುದಿಲ್ಲ. ಎಲ್ಲಿ ಆದರೂ ಪ್ರಯತ್ನ ಮಾಡಿ ನಿಮ್ಮ ಹಣ ವಾಪಸ್ ಮಾಡುತ್ತೇನೆ. ನನಗೆ ಸ್ವಲ್ಪ ಟೈಮ್ ಕೊಡಿ. ಲೇ ಶಿವ, ಸ್ವಲ್ಪ ಕಾಲ ಅವಕಾಶ. ನೀನು ಹೇಳಿದ ಹಾಗೆ ಕೇಳಿಕೊಂಡು 1-2 ತಿಂಗಳು ಹಣವನ್ನು ಕೊಡಲಾರದೆ ಕಾಲಾವಕಾಶ ಕೊಟ್ರೆ ಈ ಗೌಡನ ಹಣ ಗಿಡದಲ್ಲಿ ಬೆಳೆದಿಲ್ಲ. ಒಳ್ಳೆ ಮಾತಿನಿಂದ ನನ್ನ ಹಣವನ್ನು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲಿರುವ ಎಲ್ಲ ಸಾಮಾನುಗಳನ್ನು ಹೊರಗೆ ಬಿಸಾಕಿ ನಿನ್ನ ಮನೆಯನ್ನು ಹರಾಜಿಗೆ ಹಾಕುತ್ತೇನೆ. ಯಾರ ಮನೆ ಹರಾಜು ಹಾಕ್ತೀವೋ ಹರಾಮ್ ಕೋರ್. ಏ ಗೌಡ, ನೀನು ದುಡ್ಡು ಕೊಟ್ರೆ ಹಾಗೇನು ಕೊಟ್ಟಿಲ್ಲ. ನಿನ್ನ ದುಡ್ಡು ನಮ್ಮ ಕೈ ಸೇರಿದ ತಕ್ಷಣ ಬಡ್ಡಿ ಹಚ್ಚಿದೀಯಾ. ಆ ಬಡ್ಡಿಯ ಗುಡ್ಡದತ್ತರ ಬೆಳೆದು ಎಷ್ಟೋ ಅಮಾಯಕರು, ರೈತರು ನೀನು ಕೊಡುತ್ತಿರುವ ಕಿರುಕುಳ ನೋಡಲಾರದೆ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಅದನ್ನೇ ನಮ್ಮ ಮಣಿತನದ ಮೇಲೆ ತೋರಿಸಲು ಬಂದರೆ ಬಡ್ಡಿ ಆಡುವ ಗೌಡ ನೀನೆಂದು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಕೈಗೆ ಬೇಡಿ ಹಾಕಿಸಬೇಕಾಗುತ್ತದೆ. ನನ್ನ ಕೈಗೆ ಬೇಡಿ? ಏ ಸಂಗ್ರಹ, 1 ಸಾರಿ ಒತ್ತಿದ್ರ ಮಗನ 9 ಸಾರಿ ಗಿರಿಗಿರಿ ಅಂತ ತಿರುಗಿ ನನ್ನ ಪಾದದ ಮೇಲೆ ಬಿದ್ದಿ ಮಗನ. ಅಲ್ಲೋ ಮಗನ, ನನ್ನ ಹತ್ತಿರ ದುಡ್ಡಿದೆ, ಬಂದು ವೈರಿ ಅಂತ ನಾನೇನಾದ್ರೂ ದಾನ ಮಾಡಿದ್ದೇನ? ಮಕ್ಕಳ್ರ, ನಿಮಗೆ ದುಡ್ಡು ಬೇಕಾದಾಗಿ ನನ್ನ ಕೈ ಕಾಲು ಹಿಡಿದು ದುಡ್ಡು ಒಯ್ದು ಮರಳಿ ಸಾಲವನ್ನು ಕೇಳಲು ಬಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರಿಸ್ತೇನೆ ಮಗನ. ಸುಟ್ಟು ಹಾಕಿಬಿಟ್ಟನೆ ಮಗನ. ಸುಟ್ಟು ಹಾಕುತ್ತೇನೆಂದು ಸೂರತನ ಮಾತನಾಡಬೇಡ ಈ ಶಂಕರನ ಮುಂದೆ. ಇಷ್ಟು ದಿನ ಎಷ್ಟೋ ಅಮಾಯಕರ ಮೇಲೆ ನಿನ್ನ ದರ್ಪದ ದೌರ್ಜನ್ಯವನ್ನು ತೋರಿಸಿ ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ಎತ್ತಿ ಹಾಕಿರಬಹುದು. ಅದನ್ನೇ ನನ್ನ ಮನೆತನದ ಮೇಲೆ ತೋರಿಸಲು ಬಂದರೆ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ಆ ನಿನ್ನ ದರಿದ್ರ ದೇಹವನ್ನು ಈ ಪುಡಾರಿ ಪರಶುರಾಮನಿಂದ ನಿನ್ನ ರುಂಡ ಮುಂಡಗಳನ್ನು ಬೇರ್ಪಡಿಸಬೇಕಾದಿತ್ತು. ಮರ್ಯಾದೆಯಿಂದ ಹೊರಟು ಹೋಗು. ಅಂದ್ರೆ ಏನಪ್ಪ ತಮ್ಮ ದಗದ್ನಿಂದ? ಅಲ್ಲ,
ನಮ್ಮನೇನು 3 ಬಿಟ್ಟು ನಿತ್ತಾರ್ಥ ಮಾಡಿ ಏನ ಒಯ್ಯಾಗನದ ಕುಡಾಗಿಲ್ಲ ನಿಮ್ಗೆ ಮೊಮ್ಮಕ್ಳ್ರಿ ಸರಳ ನಮ್ಮ ದುಡ್ಡು ಕೊಡ್ರಿ ಇಲ್ಲ ಅಂದ್ರೆ ಬೇರೆನೇ ಹಾಕತ್ ನಿಮ್ಮದ ಲೇ ಮೃಗ ಮಗನ ತುತ್ತು ಕೋಳಿಗೋಸ್ಕರ ಎತ್ತರ ಮಾತನಾಡಿ ಸತ್ತು ಹೋಗಬೇಡ ಈ ಶಂಕರನ ಕೈಯಲ್ಲಿ. ಕೋಟ್ಯಾನುಗಟ್ಟಲೆ ಸಾಲವನ್ನು ಕೊಟ್ಟ ಸರ್ಕಾರವೇ ರೈತರ ಕಷ್ಟವನ್ನು ಕಂಡು ಗಪ್ಪುಕೊಳ್ತಿರುವಾಗ ಸರ್ಕಾರಕ್ಕೆ ಗೊತ್ತಾದ ರೈತರ ಕಷ್ಟ ಸುತ್ತ ಹತ್ತು ಹಾಳುವ ನಿಮಗೆ ಗೊತ್ತಾಗುವುದಿಲ್ಲವೇ? ರೈತರ ಕಷ್ಟ ಲೇ ಶಂಕರ, ರೈತರ ಕಷ್ಟವನ್ನು ಕಂಡು ಸರ್ಕಾರ ಮೂಕವಾಗಿ ಕುಳಿತಿರಬಹುದು. ರೈತರ ಧರಣಿಯನ್ನು ಕಂಡು ಕೊಟ್ಟ ಸಾಲವನ್ನು ಮನ್ನಾ ಕೂಡ ಮಾಡಬಹುದು. ಯಾಕಂದ್ರೆ ಆ ಸರ್ಕಾರಕ್ಕೆ ರೈತರ ಅಂಜಿಕೆ ಇದೆ. ಬಟ್ ನನಗ್ಯಾರ ಅಂಜಿಕೆನೂ ಇಲ್ಲ. ಸಾಲ ಕೊಡಬೇಕು ಒಂದು, ಇಲ್ಲ ಈ ಮನೆ ಬಿಟ್ಟು ಹೊರಗೆ ಹೋಗಬೇಕು ಒಂದು. ಬೇಡಿ ಗೌಡರೇ, ಹಾಗೆಲ್ಲ ಮಾತನಾಡಬೇಡಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ಬಡವನನ್ನು ಬೀದಿಗೆ ತಳ್ಳಬೇಡಿ ಗೌಡರೇ, ಬೀದಿಗೆ ತಳ್ಳಬೇಡಿ. ಇನ್ನೊಂದು ವಾರದೊಳಗೆ ನಿಮ್ಮ ಬಡ್ಡಿ ಸಗಟು ಕೂಡಿ ಒಮ್ಮೆ ಬಿಡುತ್ತೇನೆ. ಲೇ ಶಿವ್ಯಾ, ನೀನು ಆಡುವ ಮಾತು ಕೇಳಿದರೆ 1 ವಾರ ಅಲ್ಲ 1 ತಿಂಗಳ ಅವಧಿಯನ್ನು ಕೊಡಬೇಕನ್ನಿಸುತ್ತದೆ. ಆದರೆ ಈ ನಮ್ಮ ತಮ್ಮ ಶಂಕರನ ನೋಡಿದ ನಿತ್ಯ ಜಾಗದಲ್ಲೇ ಸಾಲ ವಸೂಲಿ ಮಾಡಬೇಕು ಅನಿಸುತ್ತದೆ. ಗೌಡ್ರಿ, ನನ್ನ ತಮ್ಮನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಾನು ಅವನಿಗೆ ತಿಳಿಸಿ ಬುದ್ಧಿ ಹೇಳುತ್ತೇನೆ. ಆದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನೋಡಪ್ಪ ತಮ್ಮ ಶಿವಣ್ಣ, ನಿನಗ 1 ವಾರ ಯಾಕ 2 ವಾರ ಟೈಮ್ ತಗೋ. ಆದ್ರೆ ಒಂದು ಸ್ವಲ್ಪ ಈ ನಿಮ್ಮ ತಮ್ಮದಲ್ಲ ಇವ ಶಂಕರಪ್ಪ, ನಮ್ಮ ಗೌಡ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡತ್ ಹೇಳ. ಯಾಕಂದ್ರೆ ನಮ್ಮ ಗೌಡ್ರು ಹೆಂಗದ ಅನ್ನೋದು ನಿನಗೆ ಗೊತ್ತಿದ್ದ ವಿಷಯ ಐತೆ. ಏನಿಲ್ಲ ಮುರುಗೇಶ್, ನನ್ನ ತಮ್ಮನಿಗೆ ನಾನು ತಿಳಿಸಿ ಬುದ್ಧಿ ಹೇಳುತ್ತೇನೆ. ಏನೋ ನನ್ನ ತಮ್ಮ ತಿಳಿಯದೆ ನಿಮಗೆ ಮಾತನಾಡಿದ್ದಾನೆ. ನೋಡು ಶಿವ, ನೀನು ಹೇಳಿದಂತೆ ಕೇಳಿಕೊಂಡು ಇದ್ರೆ ನಿನ್ನ ತಮ್ಮ ಸರಿ, ಇಲ್ಲ ಅಂದ್ರೆ ಅಲ್ಪ ಕೆಲಸಕ್ಕೆ ಆತುರನಾಗಿ ನನ್ನನ್ನೇನಾದ್ರೂ ಎದುರು ಹಾಕಿಕೊಂಡ್ರೆ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ಹುಷಾರ್. ಮುರುಗ, ಓರೇಪ್ಪ ಬಾ ಹೋಗೋಣ, ನಡ್ರಿಯಪ್ಪ ಹೋಗೋಣ. ನಿಂತುಕೋ. ಯಾಕೆ ಯಪ್ಪ ಗೌಡ್ರ, ಇದೇನೋ ಎಡವಟ್ಟು ಯಾಕೆ ಕಾಣ್ತೈತೆ? ಬರ್ರಿ ಓಡಿ ಹೋಗು ನಟ. ಲೇ ಗೌಡ, ನನ್ನ ಬಗ್ಗೆ ನನ್ನ ಅಣ್ಣನಿಗೆ ಎಚ್ಚರಿಕೆ ಮಾತನ್ನು ಕೊಟ್ಟು ದಿಟ್ಟಧೀರನಂತೆ ಹೋಗಬೇಡ. ಹಳ್ಳಿಯಲ್ಲಿ ನಡೆಸುತ್ತಿರುವ ನೀವು ಅನ್ಯಾಯ ದರ್ಪಗಳನ್ನು ಪುಡಿ ಪುಡಿ ಮಾಡಿ ರೈತರಿಗೆ ಮೋಸ ಮಾಡಿ ಮುಗ್ಧರ ಆಸ್ತಿಯನ್ನು ಎತ್ತಿ ಹಾಕಿ ನಿಮ್ಮ ಮೋಸ ವಂಚನೆಗಳನ್ನು ಬಯಲಿಗೆಳೆದು ಹೀನವಾದ ನಿಮ್ಮ ದುರ್ನಟ ದುರಾಚಾರವನ್ನು ಜನರಿಗೆ ತಿಳಿಸಿ ನಿಮ್ಮಿಂದ ವಿಲಿ ವಿಲಿ ಒದ್ದಾಡುವ ಪ್ರತಿಯೊಬ್ಬ ರೈತನನ್ನು ರೊಚ್ಚಿಗೆ ಹಬ್ಬಿಸಿ ಹೊತ್ತು ನಾಯಂತೆ ನಿಮ್ಮಿಬ್ಬರ ಕೊಳಲಿ ಚಪ್ಪಲಿ ಹಾರವನ್ನು ಹಾಕಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಲಿಲ್ಲ ನನ್ನ ಹೆಸರು
ಸಿಡದೆದ್ದ ಶಂಕರನೇ ಅಲ್ಲ. ಶಿವ್ಯ, ನಿನ್ನ ಮಾತಿಗೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಈ ನಿನ್ನ ತಮ್ಮ ಶಂಕರನ ಇಲ್ಲೇ ಸುಟ್ಟು ಹಾಕಿ ಬಿಡ್ತಾನೆ ಮಗನ. ಯಪ್ಪ ಗೌಡ್ರ, ಕೆಳಗಿಳಿಸ್ರಿ ನಿಮ್ ಬಂದೂಕ. ನಿಮ್ಗ ತಿಳಿ ಮಾತಲ್ಲ, ಆ ಶಿವಣ್ಣ ಅವ್ರ ತಮಗೆಲ್ಲ ತಿಳಿಸಿ ಹೇಳ್ತಾನು. ನಿಮ್ ಬಂದೂಕ್ ತೆಳಗಿಳಿಸ್ರಿ ಯಪ್ಪ, ತೆಳಗಿಳಿಸ್ರಿ. ನಡ್ರಿ ಹೋಗು, ನೀವು ನಡ್ರಿ ಇಲ್ಲಿದ. ಶಿವ್ಯ, ಇನ್ನು ಮೇಲಾದರೂ ತಗ್ಗಿ ಬಗ್ಗಿ ನಡುವುದನ್ನು ಕಲಿತುಕೋ ಅಂತ ಹೇಳು ನಿನ್ನ ತಮ್ಮನಿಗೆ. ಬರ್ತೀನಿ. ಶಂಕರ, ಬಡವರ ಸಿಟ್ಟು ದವಡೆಗೆ ಮೂಲಪ್ಪ. ಊರಿನ ಶ್ರೀಮಂತರನ್ನು ಎದುರಿಗೆ ಹಾಕಿಕೊಂಡರೆ ಈ ಊರ ಒಳಗೆ ನಾವು ಬದುಕಿದ್ದು ಯಾಕೆಂದರೆ ಯಾವ ಹೊತ್ತಿನಲ್ಲಿ ಯಾವ ಸಂಚು ಹಾಕಿ ಮೋಸ ಮಾಡಿ ನಮ್ಮನ್ನು ಕತ್ತು ಹಾಕಿ ಬಿಡುತ್ತಾರೋ ರಾಕ್ಷಸರು. ಅಂದರೆ ನನ್ನ ಆ ರಾಕ್ಷಸ ಮಾಡಿದ್ನೆಲ್ಲ ಸಹಿಸಿಕೊಂಡು ನಾನು ಸುಮ್ಮನಿರ್ಬೇಕ ಅಣ್ಣ? ಆ ಗೌಡನ ಗರ್ಭ ಕಡಿಮೆ ಆಗಬೇಕೆಂದರೆ ಅದು ನಿನ್ನ ತಮ್ಮನಿಂದ ಮಾತ್ರ ಸಾಧ್ಯ. ಶಿವ ಶಿವ ಶಂಕರ, ಬಾ ಹನುಮಂತ್. ಶಿವ, ನಿಮ್ಮ ತಂಗಿನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ. ಬಾ ಅಂತೇಳಿ ಅನ್ನೋ ದೌಡ್ ಆಸ್ಪತ್ರೆ ಹೋಗಪ್ಪ. ಏನಾಗಿದೆ ನನ್ನ ತಂಗಿಗೆ? ಶಂಕರ್, ಬಾ ಹೋಗೋಣ, ತಂಗಿಗೆ ಏನಾಗಿದೆ ನೋಡೋಣ. ಸರಿಯಾಗಿ ನಾ ಹೋಗೋಣ.